ಮ್ಯೂಟ್ ಮಾಡಿದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಆನ್ಲೈನ್ ತರಗತಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಇಂದಿನ ತರಗತಿಗಳಲ್ಲಿ ನಾವು ವಿಶ್ವಸಂಸ್ಥೆಯ ಸ್ಥಾಪನೆ, ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಗಳು, ವಿಶ್ವಸಂಸ್ಥೆಯ ರಾಜಕೀಯ ಸಾಧನೆಗಳು, ವಿಶ್ವಸಂಸ್ಥೆಯ ರಾಜಕೀಯೇತರ ಸಾಧನೆಗಳು ಮತ್ತು ವಿಶ್ವಸಂಸ್ಥೆಯ ಮುಂದಿರುವಂತಹ ಸವಾಲುಗಳ ಬಗ್ಗೆ ನಾವು ಮಾತನಾಡಿದ್ದು. ಅದು 15 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಗ್ಯಾರಂಟಿ. ಈಗ ಒಂದು 15 ಮಾರ್ಕ್ಸ್ ಪ್ರಶ್ನೆ ನಿಮ್ಮ ಹತ್ರ ನಾನು ಮಾತಾಡಿ ಮುಗಿಸಿದ್ದೇನೆ, ಹಾಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ಫಸ್ಟ್ ಚಾಪ್ಟರಲ್ಲಿ ಮತ್ತೊಂದು ಪ್ರಮುಖವಾದಂತಹ ಒಂದು ಟಾಪಿಕ್ ಅಂದರೆ ಶೀತಲ ಸಮರ. ಶೀತಲ ಸಮರ ಏನಿದು? ಶೀತಲ ಅಂದರೆ ತಣ್ಣಗಿರೋದು, ಸಮರ ಅಂದರೆ ಯುದ್ಧ, ಹೋರಾಟ. ಯುದ್ಧ ಅಂದ್ರೇನೆ ರಕ್ತಪಾತದಿಂದ ಕೂಡಿರೋದು, ಹೋರಾಟದಿಂದ ಕೂಡಿರೋದು, ನಷ್ಟದಿಂದ ಕೂಡಿರೋದು. ಹಾಗಾದ್ರೆ ಅದು ಶೀತಲ ಎಲ್ಲಿ ಅನ್ನುವ ಒಂದು ಅರ್ಥವನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ರೈಟ್, ಶೀತಲ ಸಮರದ ಬಗ್ಗೆ ನಾವಿವತ್ತು ಇಲ್ಲಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ. ಶೀತಲ ಸಮರ ಅಂದ್ರೆ ಏನು, ಅದರ ಉಗಮಕ್ಕೆ ಕಾರಣಗಳೇನು, ಮತ್ತು ಈ ಶೀತಲ ಸಮರ ಎನ್ನುವುದು ಸುಮಾರು ಹೆಚ್ಚು ಕಡಿಮೆ ಒಂದು 45 ವರ್ಷಗಳ ಕಾಲ ಪ್ರಪಂಚದಲ್ಲಿ ಇತ್ತು. ಸೊ ಅದರ ಬೆಳವಣಿಗೆ ಹೇಗಾಯಿತು ಅದರ ಬಗ್ಗೆ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ. ರೈಟ್, ನಿಮಗೆ ಗೊತ್ತೇ ಇದೆ 1945ರಲ್ಲಿ ದ್ವಿತೀಯ ಮಹಾಯುದ್ಧ ಕೊನೆಗೊಂಡಿತು. ದ್ವಿತೀಯ ಮಹಾಯುದ್ಧದ ನಂತರ 1945ರಿಂದ 1991ರವರೆಗಿನ ಒಂದು ಕಾಲವನ್ನು ನಾವು ಶೀತಲ ಸಮರದ ಕಾಲ ಅಂತ ಕರಿತೇವೆ. ಕೋಲ್ಡ್ ವಾರ್ ಪೀರಿಯಡ್ ಅಂತ ಹೇಳ್ತೇವೆ. ಅಂದರೆ ಪ್ರಪಂಚದಲ್ಲಿ ಸುಮಾರು ಈ ಒಂದು 45-46 ವರ್ಷಗಳ ಕಾಲ ಶೀತಲ ಸಮರ ಎನ್ನುವುದು ಜಾರಿಯಲ್ಲಿ ಇತ್ತು. ಶೀತಲ ಸಮರ ಅಂದ್ರೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಇದರ ಕಾಲ ಯಾವುದು? 1945ರಿಂದ 91ರವರೆಗೆ ಶೀತಲ ಸಮರ ಎನ್ನುವುದು ಇತ್ತು. ಈ ದ್ವಿತೀಯ ಮಹಾಯುದ್ಧ ಆದ್ಮೇಲೆ ನಿಮಗೆ ಗೊತ್ತೇ ಇದೆ, ಯುರೋಪಿನ ದೇಶಗಳು ಹಿಂದೆ ಸರಿದೋ, ಪ್ರಾಮುಖ್ಯತೆಯನ್ನು ಕಳೆದುಕೊಂಡೋ. ಆದರೆ ದ್ವಿತೀಯ ಮಹಾಯುದ್ಧ ಆದಮೇಲೆ ಒಂದು ಕಡೆ ಅಮೇರಿಕ, ಇನ್ನೊಂದು ಕಡೆ ಸೋವಿಯತ್ ರಷ್ಯಾ, USSR ಅಂತ ನಾವೇನು ಕರಿತೀವಿ, ಈ ಒಂದು ಸೋವಿಯತ್ ರಷ್ಯಾಗಳು ಬಹುದೊಡ್ಡ ಶಕ್ತಿಗಳಾಗಿ ಮಾರ್ಪಟ್ಟು ಬಲಿಷ್ಠ ದೇಶಗಳಾಗಿ ಹೊರಬಂದು. ಆದರೆ ಯುದ್ಧ ಕಾಲದಲ್ಲಿ ಅಮೆರಿಕ, ಸೋವಿಯತ್ ರಷ್ಯಾ ಇವೆಲ್ಲ ಒಟ್ಟಿಗೆ ಸೇರಿ ಸರ್ವಾಧಿಕಾರಿ ಶಕ್ತಿಗಳನ್ನು ಮಣಿಸಿದ್ದು, ಸೋಲಿಸಿದ್ದು. ಆದರೆ ಯುದ್ಧವಾದ್ಮೇಲೆ, ಯುದ್ಧ ಕಾಲದಲ್ಲಿಯೂ ಇತ್ತು, ಯುದ್ಧವಾದ್ಮೇಲೆ ಈ ಎರಡು ದೇಶಗಳ ನಡುವೆ, ಈ ಎರಡು ಪ್ರಬಲ ದೇಶಗಳ ನಡುವೆ, ಮುಂದೆ ಸೂಪರ್ ಪವರ್ ಆಗಿ ಬೆಳೆದೋ ಈ ಎರಡು ಸೂಪರ್ ಪವರ್ಗಳ ನಡುವೆ ಭಿನ್ನಾಭಿಪ್ರಾಯಗಳು ತಲೆದೋರ್ದು, ವ್ಯತ್ಯಾಸಗಳು ಉಂಟಾದೋ. ಹಾಗಾಗಿ ಪ್ರತಿಯೊಂದು ದೇಶವು ತನ್ನದೇ ಆದಂತಹ ಒಂದು ಗುಂಪನ್ನು ಕಟ್ಟಿಕೊಳ್ತು. ಅಮೆರಿಕ ಪ್ರಜಾಪ್ರಭುತ್ವ ದೇಶಗಳ ಗುಂಪನ್ನು ಕಟ್ಟಿಕೊಂಡು ತಾನು ಅದರ ನಾಯಕನಾಯಿತು. ಇನ್ನೊಂದು ಕಡೆ ಸೋವಿಯತ್ ರಷ್ಯಾ ಕಮ್ಯುನಿಸ್ಟ್ ದೇಶಗಳ ಗುಂಪನ್ನು ಕಟ್ಟಿಕೊಂಡು ತಾನು ಅದರ ನಾಯಕನಾಯಿತು. ಅಂದ್ರೆ ಹೆಚ್ಚು ಕಡಿಮೆ 1945ರ ಹೊತ್ತಿಗೆ ಪ್ರಪಂಚ ಎರಡು ಶಕ್ತಿ ಬಣಗಳಾಗಿ ಒಡೆದು ಹೋಗಿತ್ತು. ಒಂದು ಕಲ್ಲಂಗಡಿ ಹಣ್ಣನ್ನು ನೀವು ಮಧ್ಯೆ ಕಟ್ ಮಾಡಿದ್ರೆ ಹೇಗೆ ಎರಡು ಭಾಗ ಆಗುತ್ತೆ, ಹಾಗೆ ಪ್ರಪಂಚ ಎರಡು ಶಕ್ತಿ ಬಣಗಳಲ್ಲಿ ಒಡೆದು ಹೋಗಿತ್ತು. ಒಂದು ಕಡೆ ಅಮೆರಿಕ ಬಣ, ಇನ್ನೊಂದು ಕಡೆ ಸೋವಿಯತ್ ರಷ್ಯಾದ ಕಮ್ಯುನಿಸ್ಟ್ ಬಣ. ಒಂದು ಕಡೆ ಪ್ರಜಾಪ್ರಭುತ್ವ ಬಣ, ಇನ್ನೊಂದು ಕಡೆ ಕಮ್ಯುನಿಸ್ಟ್ ಬಣ. ಸೊ ಹೀಗೆ ಎರಡು ಬಣಗಳಾಗಿ ಈ ಪ್ರಪಂಚದ ದೇಶಗಳು ಇಬ್ಬಾಗವಾಗಿದ್ದವು. ಈ ಎರಡು ಬಣಗಳ ನಡುವೆ ನಡೆದ ಹೋರಾಟವನ್ನೇ ನಾವು ಶೀತಲ ಸಮರ ಅಂತ ಕರಿತೇವೆ. ಸೊ ಅದರ ಅರ್ಥವನ್ನು ನೋಡೋಣ. ಶೀತಲ ಸಮರವನ್ನು ಬೇರೆ ಬೇರೆ ವಿದ್ವಾಂಸರು, ಇತಿಹಾಸಕಾರರು, ಬರಹಗಾರರು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿದ್ದಾರೆ. ಶೀತಲ ಸಮರ ಅಂದ್ರೆ ನೈಜ ಯುದ್ಧದ ವಿರುದ್ಧ ಪದ. ನೈಜ ಯುದ್ಧ ಅಂದ್ರೆ ಏನು? ಎರಡೂ ಕಡೆಯ ಬಣಗಳು ಬರೋದು, ಶಕ್ತಿಗಳು ಬರೋದು, ಸೈನ್ಯ ಬರೋದು, ಯುದ್ಧ ರಂಗದಲ್ಲಿ ಹೋರಾಡೋದು, ಬಾಂಬ್ ಹಾಕೋದು, ಇನ್ನೇನು ಹಾಕೋದ್ರ ಮೂಲಕ, ಅದು ನೈಜ ಯುದ್ಧ, ಅದು ಹಾಟ್ ವಾರ್. ಆದ್ರೆ ಇದು ನೈಜ ಯುದ್ಧ ಅಲ್ಲ, ಹಾಟ್ ವಾರ್ ಅಲ್ಲ.
ಈ ಎರಡೂ ಬಣಗಳ ನಡುವೆ, ಪ್ರಜಾಪ್ರಭುತ್ವ ಮತ್ತು ಕಮ್ಯುನಿಸ್ಟ್ ಬಣಗಳ ನಡುವೆ ನಡೆದ ಸೈದ್ಧಾಂತಿಕ ಹೋರಾಟ. ಅಂದ್ರೆ ಪ್ರಜಾಪ್ರಭುತ್ವ ಬಣ ಮತ್ತು ಕಮ್ಯುನಿಸ್ಟ್ ಬಣ, ಈಗ ತಾನೇ ನಾನು ಹೇಳಿದ್ನಲ್ಲ, ಅಮೆರಿಕ ಬಣ ಒಂದ್ ಕಡೆ, ಸೋವಿಯತ್ ರಷ್ಯಾದ ಬಣ ಒಂದ್ ಕಡೆ ಅಂತ ಹೇಳ್ಬಿಟ್ಟು, ಈ ಎರಡೂ ಬಣಗಳ ನಡುವೆ ದ್ವೇಷ, ಅಸೂಯೆ, ಅತೃಪ್ತಿ ಮುಂತಾದವುಗಳು ಬೆಳೆದಿದ್ದು. ಹಾಗಾಗಿ ಈ ಎರಡೂ ಬಣಗಳ ನಡುವೆ ನಿಜವಾದ ಯುದ್ಧ ಎಲ್ಲೂ ಆಗಲಿಲ್ಲ. ಆದರೆ ದ್ವೇಷ, ಅಸೂಯೆ, ಅಪನಂಬಿಕೆ ಇವುಗಳು ಮಾತ್ರ ಹೆಚ್ಚಾಗಿದ್ದು. ಇದು ಅದರ ಮೇಲೆ ಕತ್ತಿ ಮಸಿಯೋದು, ಅದು ಇದ್ರ ಮೇಲೆ ಕತ್ತಿ ಮಸಿಯೋದು. ಈ ರೀತಿಯ ಒಂದು ವಾತಾವರಣ ಪ್ರಪಂಚದಲ್ಲಿ ಉಂಟಾಗಿತ್ತು. ಹಾಗಾಗಿ ಅದನ್ನು ನಾವು ಶೀತಲ ಸಮರ ಅಂತ ಕರಿತೀವಿ. ಶಸ್ತ್ರಸಜ್ಜಿತವಾದ ಹೋರಾಟ ಎರಡೂ ಬಣಗಳ ನಡುವೆ ನಡೀಲಿಲ್ಲ. ಆದರೆ ತಣ್ಣಗಿರುವ ಪರಿಸ್ಥಿತಿಯಲ್ಲಿ ದ್ವೇಷ, ಅಸೂಯೆ ಎನ್ನುವುದು ಎರಡೂ ಬಣಗಳ ನಡುವೆ ಉಂಟಾಗಿತ್ತು. ಇನ್ನೆಲ್ಲಿ ಎರಡೂ ಬಣಗಳ ನಡುವೆ ಯುದ್ಧವಾಗೋಗುತ್ತೋ ಎನ್ನುವ ಪರಿಸ್ಥಿತಿಗಳು ಪ್ರಪಂಚದಲ್ಲಿ ಉಂಟಾಗಿತ್ತು. ಆದ್ರಿಂದ ಅದನ್ನು ನಾವು ಶೀತಲ ಸಮರ ಅಂತ ಕರಿತೀವಿ. ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ, ಪ್ರಜಾಪ್ರಭುತ್ವ ಬಣ ಮತ್ತು ಕಮ್ಯುನಿಸ್ಟ್ ಬಣಗಳ ನಡುವೆ ನಡೆದ ಒಂದು ಸೈದ್ಧಾಂತಿಕ ಹೋರಾಟ, ವಿಚಾರಗಳ ಹೋರಾಟವನ್ನೇ ನಾವು ಶೀತಲ ಸಮರ ಅಂತ ಕರಿತೀವಿ. ಅದಕ್ಕೆ ನಾವು ಹೇಳೋದು ಇದು ಶಸ್ತ್ರಾಸ್ತ್ರವಿಲ್ಲದ ಹೋರಾಟ. ಶೀತಲ ಸಮರ ಅಂದ್ರೆ ಎರಡು ಶಸ್ತ್ರಾಸ್ತ್ರ ಇಟ್ಕೊಂಡು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಲಿಲ್ಲ. ಶಸ್ತ್ರಾಸ್ತ್ರವಿಲ್ಲದೆ ಇವ್ರು ಅವ್ರ ಮೇಲೆ ಬೈಯೋದು, ಅವ್ರು ಇವ್ರ ಮೇಲೆ ಬೈಯೋದು, ಅವ್ರು ಇವ್ರ ಕಾಲು ಎಳೆಯೋದು, ಇವ್ರು ಅವ್ರ ಕಾಲು ಎಳೆಯೋದು, ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ, ವಿಶ್ವಸಂಸ್ಥೆಯಲ್ಲಿ ಬೇರೆ ಬೇರೆ ಕಡೆ ಪೈಪೋಟಿ, ಇದನ್ನೇ ನಾವು ಶೀತಲ ಸಮರ ಅಂತ ಕರಿತೀವಿ. ಹಾಗಾಗಿ ಶೀತಲ ಸಮರ ಅಂದ್ರೆ ಶಸ್ತ್ರಾಸ್ತ್ರವಿಲ್ಲದ ಹೋರಾಟ. ಈಗ ನಿಮ್ಮಲ್ಲೇ ಯಾರೋ ಒಂದಿಬ್ರು ಅನ್ಕೊಳ್ಳಿ, ಆ ಇಬ್ಬರಲ್ಲಿ ನೀವೇನು ಕೊಳ್ಪಟ್ಟಿ ಹಿಡ್ಕೊಂಡೇನು ಜಗಳ ಆಡಲ್ಲ. ಕೊಳ್ಪಟ್ಟಿ ಹಿಡ್ಕೊಂಡು ಜಗಳ ಆಡಿದ್ರೆ ಅದು ನಿಜವಾದ ಯುದ್ಧ. ಆದ್ರೆ ನೀವು ಅವರನ್ನು ಬೈಯೋದು, ಅವ್ರು ನಿಮ್ಮನ್ನು ಬೈಯೋದು, ಇನ್ನೇನು ಇಬ್ರು ಜಟಾಪಟಿ ಮಾಡ್ತೀರೇನೋ, ಕೊಳ್ಪಟ್ಟಿ ಹಿಡ್ಕೊಂಡು ಹೋರಾಡ್ತೀರೇನೋ, ಕುಸ್ತಿ ಮಾಡ್ತೀರೇನೋ ಅನ್ನುವ ರೀತಿಯಲ್ಲಿ ನಿಮ್ಮ ನಡುವೆ ದ್ವೇಷ ಇರುತ್ತೆ. ಅದೇ ಶೀತಲ ಸಮರ. ಓಕೆ, ಸೊ ಅದನ್ನು ನಾವು ಶೀತಲ ಸಮರ ಅಂತ ನಾವು ಕರಿತೇವೆ. ಓಕೆ, ಇದು ಒಂದು ಅಘೋಷಿತ ಯುದ್ಧ, ಅಘೋಷಿತವಾದಂತಹ ಒಂದು ಯುದ್ಧ. ಅಂದ್ರೆ ಘೋಷಣೆ ಮಾಡಿ ಯುದ್ಧವನ್ನು ಮಾಡಲಿಲ್ಲ, ಆದ್ರೆ ಎರಡೂ ಕಡೆ ದ್ವೇಷ, ಅಸೂಯೆ ಎನ್ನುವುದು ಇತ್ತು. ಹಾಗಾಗಿ ಇದು ಅಘೋಷಿತವಾದಂತಹ ಯುದ್ಧ. ಆದ್ರೆ ಘೋಷಣೆ ಮಾಡಿ, ನಾನು ನಿನ್ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿ ಮಾಡ್ತಾರೆ. ಆದ್ರೆ ಇದು ಘೋಷಣೆ ಆದಂತಹ ಯುದ್ಧ ಅಲ್ಲ. ಆದ್ರೆ ಇಬ್ರು ಯುದ್ಧವಿಲ್ಲದ ರೀತಿಯಲ್ಲಿ, ಅಂದ್ರೆ ಶಸ್ತ್ರಾಸ್ತ್ರವಿಲ್ಲದ ರೀತಿಯಲ್ಲಿ ಪೈಪೋಟಿ ಮಾಡೋದು. ಮದ್ದು ಗುಂಡುಗಳಿಲ್ಲದೆ ನಡೆದ ಯುದ್ಧ. ಎಲ್ಲೂ ಅಮೆರಿಕ ಗುಂಡಾರಿಸ್ಲಿಲ್ಲ ರಷ್ಯಾ ಮೇಲೆ, ರಷ್ಯಾ ಎಲ್ಲೂ ಅಮೆರಿಕದ ಮೇಲೆ ಗುಂಡಾರಿಸ್ಲಿಲ್ಲ. ಆದರೂ ಎರಡರ ನಡುವೆ ಒಳ್ಳೆಯ ಪರಿಸ್ಥಿತಿ ಇರಲಿಲ್ಲ, ಶಾಂತ ಪರಿಸ್ಥಿತಿ ಇರಲಿಲ್ಲ, ಸಹಕಾರ ಇರಲಿಲ್ಲ. ಬರೀ ದ್ವೇಷ, ಅಸೂಯೆ, ಅಪನಂಬಿಕೆ ಇವುಗಳೇ ಇದ್ದು. ಅದೇ ಶೀತಲ ಸಮರ. ಸೈದ್ಧಾಂತಿಕ ಸಂಘರ್ಷ, ಇದನ್ನು ಸೈದ್ಧಾಂತಿಕ ಸಂಘರ್ಷ ಅಂತಲೂ ಕರೀತಾರೆ ಶೀತಲ ಸಮರವನ್ನು. ಏನು ಸೈದ್ಧಾಂತಿಕ ಸಂಘರ್ಷ ಅಂದ್ರೆ, ಅಮೆರಿಕ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ನಂಬಿರುವಂತಹ ದೇಶ, ಸೋವಿಯತ್ ರಷ್ಯಾ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ನಂಬಿರುವಂತಹ ದೇಶ. ಹಾಗಾಗಿ ಎರಡೂ ಸಹ ಒಟ್ಟಿಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಅದೇ ಸೈದ್ಧಾಂತಿಕ ಸಂಘರ್ಷ. ಇವರಿಗೆ ಪ್ರಜಾಪ್ರಭುತ್ವ ಹರಡಬೇಕು ಅನ್ನೋದು, ಅವರಿಗೆ ಕಮ್ಯುನಿಸಂ ಅನ್ನು ಹರಡಬೇಕು ಎನ್ನುವಂತಹ ಒಂದು ವಿಚಾರಗಳು. ಹಾಗಾಗಿ ಎರಡರ ನಡುವೆ ಒಂದು ವೈರತ್ವ ಎನ್ನುವುದು ಬೆಳೆಯಿತು. ಅದೇ ಶೀತಲ ಸಮರ. ಇನ್ನೊಂದು, ಎರಡು ತದ್ವಿರುದ್ಧ ವ್ಯವಸ್ಥೆಗಳ ನಡುವಿನ ಸಂವಾದ. ತದ್ವಿರುದ್ಧ ವ್ಯವಸ್ಥೆಗಳು, ಅಪೋಸಿಟ್ ಸಿಸ್ಟಮ್ಸ್ ಅಂತೀವಿ. ಯಾವ ಅಪೋಸಿಟ್? ಇದು ಪ್ರಜಾಪ್ರಭುತ್ವ ಸರ್ಕಾರ, ಅದು ಕಮ್ಯುನಿಸ್ಟ್ ಸರ್ಕಾರ. ಸೊ ಆ ಎರಡರ ನಡುವೆ ಏನೋ ಒಂದು ಡೈಲಾಗ್ ಆದರೆ, ಮಾತುಕತೆ ಆದ್ರೆ ಹೇಗಿರುತ್ತೆ? ಅಧ್ವಾನವಾಗಿರುತ್ತೆ. ಯಾಕೆಂದ್ರೆ ಇವ್ರು ಹೇಳಿದ್ನ ಅವ್ರು ಒಪ್ಪಲ್ಲ, ಅವ್ರು ಹೇಳಿದ್ನ ಇವ್ರು ಒಪ್ಪೋದಿಲ್ಲ. ಯಾಕೆಂದ್ರೆ ಅವ್ರ ತತ್ವನೇ ಬೇರೆ, ಇವ್ರ ತತ್ವನೇ ಬೇರೆ. ಹಾಗಾಗಿ ಎರಡು ತದ್ವಿರುದ್ಧ ವ್ಯವಸ್ಥೆಗಳ ನಡುವಿನ ಒಂದು ಸಂವಾದವನ್ನೇ ನಾವು ಶೀತಲ ಸಮರ ಅಂತ ಕರಿತೀವಿ. ಬಹುಶಃ ನಿಮ್ಗೆ ಈಗ ಅರ್ಥವಾಯ್ತೇನೋ, ಶೀತಲ ಸಮರ ಅಂದ್ರೆ ಇಷ್ಟೇ, ಅಮೆರಿಕ ಬಣ ಮತ್ತು ರಷ್ಯಾ ಬಣದ ನಡುವೆ ಇದ್ದಂತಹ ಒಂದು ಮುಸುಕಿನ ಗುದ್ದಾಟ. ಎಲ್ಲೂ ಹೊರಗಡೆ ಯುದ್ಧ ಮಾಡಲಿಲ್ಲ, ಆದ್ರೆ ಇವ್ರು ಅವ್ರನ್ನ ಕಾಲು ಎಳೆಯೋದು, ಅವ್ರು ಇವ್ರನ್ನ ಕಾಲು ಎಳೆಯೋದು. ಅದೇ ಶೀತಲ ಸಮರ. ಸೊ ಹೀಗೆಲ್ಲ ಶೀತಲ ಸಮರವನ್ನು ನಾವು ಅರ್ಥೈಸುವ ಪ್ರಯತ್ನವನ್ನು ನಾವು ಮಾಡಬಹುದು.
ಈ ಶೀತಲ ಸಮರ ಎನ್ನುವಂತಹ ಒಂದು ಪದವನ್ನು ಮೊದಲ ಬಾರಿಗೆ ಬಳಸಿದ ವ್ಯಕ್ತಿ ಅಂದ್ರೆ ಅಮೆರಿಕದ ರಾಜನೀತಿಜ್ಞ ಬರ್ನಾರ್ಡ್ ಬರೂಚ ಎನ್ನುವವನು. ಇದಕ್ಕೂ ಮೊದಲು 1945ರಲ್ಲಿ ಒಬ್ಬ ಬಳಸಿದ್ದ ಅಂತ ಹೇಳ್ತಾರೆ. ಆದ್ರೆ ಅದು ಅಮೆರಿಕ ಮತ್ತು ರಷ್ಯಾದ ನಡುವಿನ ಒಂದು ಏನದು ದ್ವೇಷವನ್ನು ಹೇಳುವ ಸಲುವಾಗಿ ಇರಲಿಲ್ಲ ಅದು. ಹಾಗಾಗಿ ನಾವು ಅದನ್ನು ಇಲ್ಲಿ ಗಣನೆಗೆ ತಗೊಳ್ಳೋದು ಬೇಡ. ಅಮೆರಿಕ ಮತ್ತು ರಷ್ಯಾಗಳ ನಡುವಿನ ನಿಜವಾದ ಶತ್ರುತ್ವವನ್ನು ಹೇಳುವ ಸಲುವಾಗಿ ಶೀತಲ ಸಮರ ಎನ್ನುವ ಪದವನ್ನು ಬಳಸಿದವನು ಬರ್ನಾರ್ಡ್ ಬರೂಚ. ಆತ ಅಮೆರಿಕದ ರಾಜನೀತಿಜ್ಞ. 1947ರಲ್ಲಿ ಆತ ಬರೀತಾನೆ, ವಿ ಆರ್ ಇನ್ ದ ಮಿಸ್ಟ್ ಆಫ್ ಎ ಕೋಲ್ಡ್ ವಾರ್ ಅಂತ ಬರೀತಾನೆ. ನಾವು ಶೀತಲ ಸಮರದ ಮಧ್ಯದಲ್ಲಿದ್ದೇವೆ ಈಗ. ಅಂದ್ರೆ ಎರಡು ಬಣಗಳ ನಡುವೆ ಒಂದ್ ರೀತಿ ಘೋಷಣೆಯಾಗದ ಹೋರಾಟ ನಡೀತಾ ಇದೆ, ಅದರ ಮಧ್ಯೆ ನಾವಿದ್ದೇವೆ ಅಂತ ಬರೆದು ಶೀತಲ ಸಮರ ಎನ್ನುವ ಪದವನ್ನು ಮೊದಲ ಬಾರಿಗೆ ಜಾರಿಗೆ ತಂದ. ಆತ ಹೇಳ್ತಾನೆ ನೋಡಿ, ಇಲ್ಲಿ ನಾನು ಬರೆದಿದ್ದೀನಿ, 1947 ಏಪ್ರಿಲ್ 16ರಂದು ಸೌತ್ ಕರೋಲಿನಾ ಎಂಬಲ್ಲಿ ಮಾಡಿದ ಭಾಷಣದಲ್ಲಿ ಆತ ಬರೀತಾನೆ, ನಾವು ಮೋಸ ಹೋಗಬಾರದು, ನಾವು ಇಂದು ಶೀತಲ ಸಮರವೊಂದರ ನಡುವೆ ಇದ್ದೇವೆ. ವಿ ಶುಡ್ ನಾಟ್ ಬಿ ಡಿಸೀವ್ಡ್ ಅವರ್ ಸೆಲ್ಸ್ ಬಿಕಾಸ್ ವಿ ಆರ್ ಇನ್ ದ ಮಿಸ್ಟ್ ಆಫ್ ಎ ಕೋಲ್ಡ್ ವಾರ್. ನಾವು ಗುಗ್ಗುಗಳಾಗಬಾರ್ದು, ನಾವು ಶೀತಲ ಸಮರದ ಮಧ್ಯೆ ಇದ್ದೇವೆ ಅಂತ ಆತ ಹೇಳ್ದ. ಸೊ ಹೀಗೆ ಶೀತಲ ಸಮರ ಎನ್ನುವ ಪದ ಮೊಟ್ಟ ಮೊದಲ ಬಾರಿಗೆ ಚಾಲ್ತಿಗೆ ಬಂತು. ಅನಂತರ ಈ ಶೀತಲ ಸಮರ ಎನ್ನುವಂತಹ ಒಂದು ಪದವನ್ನು ಹೆಚ್ಚು ಪತ್ರಿಕೆಗಳಲ್ಲಿ ಜಾರಿಗೆ ಬರೆದು ಅದನ್ನು ಜನಪ್ರಿಯಗೊಳಿಸಿದವರು, ಎಲ್ರಿಗೂ ಅರ್ಥ ಮಾಡಿಸಿದವರು ಅಮೆರಿಕದ ಒಬ್ಬ ವರದಿಗಾರ, ಪತ್ರಕರ್ತ, ಅಂಕಣಕಾರ ವಾಲ್ಟರ್ ಲಿಪ್ಮ್ಯಾನ್ ಎನ್ನುವವನು. ಅವನು ದಿ ಕೋಲ್ಡ್ ವಾರ್ ಎನ್ನುವಂತಹ ಒಂದು ಪುಸ್ತಕದ ಮೂಲಕ, ಆರ್ಟಿಕಲ್ಗಳ ಮೂಲಕ ಆ ಪದವನ್ನು ಹೆಚ್ಚು ಜನಪ್ರಿಯಗೊಳಿಸಿದ. ಸೊ ಇಷ್ಟೊತ್ತು ನಾನು ಹೇಳಿದ್ದು ಶೀತಲ ಸಮರ ಅಂದ್ರೆ ಏನು, ಆ ಪದವನ್ನು ಯಾರು ಮೊದಲು ಬಳಸಿದರು ಎನ್ನುವ ಬಗ್ಗೆ ನಾನು ಮಾತನಾಡಿದ್ದೇನೆ. ಓಕೆ, ಹಾಗಾದ್ರೆ 1945ರಲ್ಲಿ ಈ ಶೀತಲ ಸಮರ ಆರಂಭವಾಯಿತು ಅಂತ ಹೇಳ್ತೇವೆ. 1991ರವರೆಗೆ ಇದು ಜಾರಿಯಲ್ಲಿತ್ತು. ಪ್ಲೀಸ್ ಆ ಡೇಟ್ ನಿಮಗೆ ಚೆನ್ನಾಗಿ ಜ್ಞಾಪಕ ಇರಬೇಕು. 45-46 ವರ್ಷಗಳ ಕಾಲ ಇದು ಚಾಲ್ತಿಯಲ್ಲಿತ್ತು ಅಂತ ನಾವು ಹೇಳ್ತೀವಿ. ಇವತ್ತು ಶೀತಲ ಸಮರ ಇದೆಯಾ, ಆಮೇಲೆ ಪ್ರಶ್ನೆ ಕೇಳ್ತೀನಿ. ಹಾಗಾದ್ರೆ ಈ ಶೀತಲ ಸಮರ ಆರಂಭವಾಗೋಕೆ 45ರಲ್ಲಿ ಆರಂಭವಾಯಿತು ಅಂತ ಹೇಳ್ತೀವಿ. ಇದು ಆರಂಭವಾಗೋಕೆ ಕಾರಣಗಳೇನು, ಆ ಕಾರಣಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಶೀತಲ ಸಮರದ ಏಳಿಗೆಗೆ, ಆರಂಭಕ್ಕೆ ಕಾರಣಗಳು. ಒಂದು, ತದ್ವಿರುದ್ಧ ಸಿದ್ಧಾಂತಗಳು. ನಾನೀಗಾಗಲೇ ಹೇಳಿದೆ, ಅಮೆರಿಕ ಮತ್ತು ಸೋವಿಯತ್ ರಷ್ಯಾಗಳ ಸಿದ್ಧಾಂತಗಳು ಬೇರೆ ಬೇರೆ. ಇವ್ರದ್ದು ಪ್ರಜಾಪ್ರಭುತ್ವ ಅಮೆರಿಕದ್ದು, ಸೋವಿಯತ್ ರಷ್ಯಾದು ಕಮ್ಯುನಿಸ್ಟ್ ಸಿದ್ಧಾಂತ. ಹಾಗಾಗಿ ತದ್ವಿರುದ್ಧ ಸಿದ್ಧಾಂತಗಳಿದ್ದರಿಂದ ಎರಡೂ ದೇಶಗಳು, ಎರಡೂ ಬಣಗಳು ಜೊತೆಗೆ ಹೋಗೋಕೆ ಸಾಧ್ಯವಿರಲಿಲ್ಲ. ಏಕೆಂದ್ರೆ ಇವರ ಆಲೋಚನೆಯೇ ಬೇರೆ, ಅವರ ಆಲೋಚನೆಯೇ ಬೇರೆ, ಅವರ ವಿಚಾರಗಳೇ ಬೇರೆ, ಇವರ ವಿಚಾರಗಳೇ ಬೇರೆ. ಅಮೆರಿಕ ಬಂಡವಾಳಶಾಹಿಗೆ ಅವಕಾಶ, ಆಮೇಲೆ ವೈಯಕ್ತಿಕ ಸ್ವಾತಂತ್ರ್ಯ ಇರ್ಬೋದು, ಆಸ್ತಿಗೆ ಅವಕಾಶ ಮಾಡಿಕೊಡೋದಿರ್ಬೋದು. ಆದ್ರೆ ಕಮ್ಯುನಿಸಂ ಅಲ್ಲ, ಅದಕ್ಕೆ ಅವಕಾಶ ಇಲ್ಲ. ಅಲ್ಲೆಲ್ಲ ಸರ್ಕಾರನೇ, ಸ್ವಾತಂತ್ರ್ಯ ಕಡಿಮೆ, ವ್ಯಕ್ತಿಗತ ಸ್ವಾತಂತ್ರ್ಯ ಅನ್ನೋದು ಇರೋದಿಲ್ಲ. ಹಾಗಾಗಿ ಎರಡು ಸಿದ್ಧಾಂತಗಳು, ವಿರುದ್ಧ ಸಿದ್ಧಾಂತಗಳೇ ಇವರಿಬ್ಬರ ನಡುವೆ ವೈಷಮ್ಯ ಬೆಳೆಯೋಕೆ ಕಾರಣವಾಯಿತು. ಅದೇ ಶೀತಲ ಸಮರ. ಎರಡನೇದಾಗಿ ಸೋವಿಯತ್ ರಷ್ಯಾದ ವಿದೇಶಾಂಗ ನೀತಿ. ನೋಡಿ, ಸೋವಿಯತ್ ರಷ್ಯಾ 1917ರಲ್ಲಿಯೇ ರಷ್ಯಾದಲ್ಲಿ ಕಮ್ಯುನಿಸಂ ಸ್ಥಾಪನೆಯಾಗಿತ್ತು. ನಿಮಗೆ ಗೊತ್ತಿದೆ, ಸ್ಟಾಲಿನ್ನ ಆಳ್ವಿಕೆಯ ಕಾಲದಲ್ಲಿ ಸೋವಿಯತ್ ರಷ್ಯಾ ಬಹುದೊಡ್ಡ ದೇಶವಾಗಿ, ಬಲಿಷ್ಠ ದೇಶವಾಗಿ ಹೊರಹೊಮ್ಮಿತು. ಅಷ್ಟೇ ಅಲ್ಲ, ಅದು ಕಮ್ಯುನಿಸಂ ಅನ್ನು ಪ್ರಪಂಚದ ಇತರೆ ದೇಶಗಳಲ್ಲಿಯೂ ಹರಡುವ ಪ್ರಯತ್ನವನ್ನು ಮಾಡ್ತದೆ. ಇದು ಅಮೆರಿಕಾಗೆ ಇಷ್ಟವಾಗಲಿಲ್ಲ. ಅಂದ್ರೆ ಸೋವಿಯತ್ ರಷ್ಯಾದ ವಿದೇಶಾಂಗ ನೀತಿ ಇದೆಯಲ್ವಾ, ಕಮ್ಯುನಿಸಂ ಅನ್ನು ಬೇರೆ ಬೇರೆ ದೇಶಗಳಲ್ಲಿ, ಅದರಲ್ಲಿಯೂ ಪೂರ್ವ ಯುರೋಪಿನ ದೇಶಗಳಲ್ಲಿ ಹರಡಬೇಕು ಎನ್ನುವ ಅದರ ಉತ್ಸಾಹ ಅಮೆರಿಕಾಗೆ ಇಷ್ಟ ಆಗಲಿಲ್ಲ. ಯಾಕೆಂದ್ರೆ ಅಲ್ಲೆಲ್ಲ ಕಮ್ಯುನಿಸ್ಟ್ ಆಗೋದ್ರೆ ಪ್ರಜಾಪ್ರಭುತ್ವ ಇರೋದಿಲ್ವಲ್ಲ. ಹಾಗಾಗಿ ಇದು ಅಮೆರಿಕಾಗೆ ಇಷ್ಟವಾಗಲಿಲ್ಲ. ಹಾಗಾಗಿ ಅಮೆರಿಕ ರಷ್ಯಾದ ವಿರುದ್ಧ ದ್ವೇಷ ಸಾಧಿಸೋಕೆ ಶುರು ಮಾಡ್ತು. ಅದೇ ಶೀತಲ ಸಮರ. ಮೂರನೇದಾಗಿ, ದ್ವಿತೀಯ ಮಹಾಯುದ್ಧ ಆದ್ಮೇಲೆ ನಿಮಗೆ ಗೊತ್ತಿದೆ, ಪ್ಯಾರಿಸ್ ಶಾಂತಿ ಸಮ್ಮೇಳನ ಆಯಿತು. ದ್ವಿತೀಯ ಮಹಾಯುದ್ಧ ಆದ್ಮೇಲೂ ಪ್ಯಾರಿಸ್ ಶಾಂತಿ ಸಮ್ಮೇಳನ ಆಯಿತು. ಮೊದಲನೇ ಮಹಾಯುದ್ಧ ಆದ್ಮೇಲೂ ಆಗಿತ್ತು, ಅಲ್ಲೇ ಆಗಿತ್ತು. ಸೊ ದ್ವಿತೀಯ ಮಹಾಯುದ್ಧ ಆದ್ಮೇಲೆ ಪ್ಯಾರಿಸ್ ಶಾಂತಿ ಸಮ್ಮೇಳನ ಆಯಿತು. ಇನ್ನು ಬೇರೆ ಬೇರೆ ಮಾತುಕತೆಗಳೆಲ್ಲ ಆದೋ.
ವಿಶ್ವಸಂಸ್ಥೆಯ ಸ್ಥಾಪನೆಯ ಬಗ್ಗೆನೂ ಮಾತುಕತೆಗಳು ಸಮ್ಮೇಳನಗಳು ಆಗಿದ್ದೋ ಆ ಎಲ್ಲ ಸಮಾರಂಭಗಳಲ್ಲಿ, ಸಮ್ಮೇಳನಗಳಲ್ಲಿ, ಸಭೆಗಳಲ್ಲಿ ಅಮೆರಿಕ ಮತ್ತು ರಷ್ಯಾದ ನಡುವಿನ ಭಿನ್ನಾಭಿಪ್ರಾಯ ಎದ್ದು ಕಾಣ್ತಾ ಇತ್ತು. ಹಾಗಾಗಿ ಅದು ಇವರಿರುವರ ನಡುವೆ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಯಿತು. ಅದೇ ಶೀತಲ ಸಮರ. ಇನ್ನೊಂದು ತುಂಬಾ ಪ್ರಮುಖವಾದಂತಹ ಕಾರಣ ಅಂತ ಬಹುತೇಕ ವಿದ್ವಾಂಸರು ಹೇಳ್ತಾರೆ ಶೀತಲ ಸಮರ ಆರಂಭವಾಗೋಕೆ. ಏನಂದ್ರೆ ಅಣುಬಾಂಬ್ ರಹಸ್ಯ, ಹೈಡ್ರೋಜನ್ ಬಾಂಬ್. ನಿಮಗೆ ಗೊತ್ತಿದೆ, ದ್ವಿತೀಯ ಮಹಾಯುದ್ಧದಲ್ಲಿ ಅಮೆರಿಕ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಣುಬಾಂಬ್ ಅನ್ನು ಬಳಸಿತು. 1945 ಆಗಸ್ಟ್ 6 ಮತ್ತು ಆಗಸ್ಟ್ 9 ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಕ್ರಮವಾಗಿ ಅಣುಬಾಂಬ್ ಅನ್ನು ಅಮೆರಿಕ ಬಳಸಿತು. ದ್ವಿತೀಯ ಮಹಾಯುದ್ಧದಲ್ಲಿ ಅಮೆರಿಕ ಮತ್ತು ರಷ್ಯಾ ಎರಡು ಜೊತೆಗೆಯಾಗಿ ಒಂದೇ ಗುಂಪಿನಲ್ಲಿದ್ದು ಯುದ್ಧ ಮಾಡಿರೂ ಸಹ ಅಮೆರಿಕ ಅಣುಬಾಂಬ್ ಅನ್ನು ಹಾಕಿದ್ದು ರಷ್ಯಾಗೆ ಗೊತ್ತಿಲ್ಲ. ಅಣುಬಾಂಬ್ ಇದೆ ಅಮೆರಿಕ ಹತ್ರ ಅಂತ ರಷ್ಯಾಗೆ ಗೊತ್ತಿರಲಿಲ್ಲ. ಆಮೇಲೆ ರಷ್ಯಾದ ಒಂದು ಅನುಮತಿಯನ್ನು ಕೇಳಲಿಲ್ಲ ಅಮೆರಿಕ. ನನ್ನ ಹತ್ರ ಅಣುಬಾಂಬ್ ಇದೆ, ಹಾಕಿಬಿಡೋಣ, ಜಪಾನ್ ಸೋತೋಗುತ್ತೆ ಅಂತನೂ ಕೇಳಲೂ ಇಲ್ಲ ಮಾತಿಗೂ. ಏಕಾಏಕಿ ಅಮೆರಿಕ ಹೋಗಿ ಅಣುಬಾಂಬನ್ನು ಹಿರೋಶಿಮಾ ನಾಗಸಾಕಿಯ ಮೇಲೆ ಪ್ರಯೋಗ ಮಾಡಿಬಿಡ್ತು. ಆಗಲೇ ಸೋವಿಯತ್ ರಷ್ಯಾಗೆ ಗೊತ್ತಾಗಿದ್ದು ಏನಂತ, ಅಮೆರಿಕ ಇಷ್ಟು ತೀವ್ರತರವಾದ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಅಮೆರಿಕದ ಮೇಲೆ ರಷ್ಯಾಗೆ ದ್ವೇಷ, ಭಯ, ಸಂಶಯ, ಅಪನಂಬಿಕೆ, ನೋಡಿ ಈ ಪದಗಳನ್ನೆಲ್ಲ ನೀವು ಬಳಸಬೇಕು. ಅಮೆರಿಕದ ಬಗ್ಗೆ ದ್ವೇಷ, ಅಮೆರಿಕದ ಬಗ್ಗೆ ಭಯ. ಯಾಕೆ? ಅಣುಬಾಂಬ್ ಇದೆ. ಸಂಶಯ, ಏನನ್ನು ಬಿಟ್ಕೊಟ್ಟೇ ಇಲ್ಲ, ಇನ್ನೇನಿದೆಯೋ. ಅಪನಂಬಿಕೆ, ಹೇಳಿಲ್ಲ ಕೇಳಿಲ್ಲ. ಸ್ನೇಹಿತ ಯುದ್ಧದಲ್ಲಿ ರಷ್ಯಾ, ಆದರೂ ಅಮೆರಿಕ ಕೇಳಿಲ್ಲ. ಹಾಗಾಗಿ ಈ ಎಲ್ಲ ಉಂಟಾದೋ ಇದು ಮುಂದೆ ಅಮೆರಿಕ ಮತ್ತು ರಷ್ಯಾದ ನಡುವೆ ವೈಮನಸ್ಸಿಗೆ ಕಾರಣವಾಯಿತು. ಇದೇ ಶೀತಲ ಸಮರ. ಇನ್ನೊಂದು ಕಾರಣ ಕಮ್ಯುನಿಸಂ ಹರಡುವ ಭೀತಿ. ನಾನಾಗಲೇ ಹೇಳಿದೆ, ರಷ್ಯಾದ ವಿದೇಶಾಂಗ ನೀತಿಯೂ ಅದೇ, ಕಮ್ಯುನಿಸಂ ಹರಡಿಸೋದೇ ಆಗಿತ್ತು. ಹಾಗಾಗಿ ಸೋವಿಯತ್ ರಷ್ಯಾ ಪ್ರಪಂಚದ ಬೇರೆ ಬೇರೆ ಕಡೆ ಕಮ್ಯುನಿಸಂ ಅನ್ನು ಹರಡುವ ಪ್ರಯತ್ನವನ್ನು ಓಪನ್ ಆಗಿ ಮಾಡ್ತಾ ಇತ್ತು. ಹಲವಾರು ದೇಶಗಳಿಗೆ ಆರ್ಥಿಕ ಸಹಾಯವನ್ನು ನೀಡುವ ಮೂಲಕ, ಅಲ್ಲಿರುವ ಪ್ರಜಾಪ್ರಭುತ್ವ ಸರ್ಕಾರಗಳನ್ನು ಬಲವಂತವಾಗಿ ಬೀಳಿಸುವ ಮೂಲಕ, ಕಮ್ಯುನಿಸ್ಟ್ ದಂಗೆಗಳನ್ನು ಏಳಿಸುವ ಮೂಲಕ ಕಮ್ಯುನಿಸ್ಟ್ ಸರ್ಕಾರಗಳನ್ನು ಸ್ಥಾಪನೆ ಮಾಡೋಕೆ ಪ್ರಚೋದನೆಯನ್ನು ಮಾಡ್ತಾ ಇತ್ತು. ಇದು ಅಮೆರಿಕಾಗೆ ಇಷ್ಟವಾಗಲಿಲ್ಲ. ಏಕೆ ಹೇಳಿ? ಇದರಿಂದ ರಷ್ಯಾದ ಪ್ರಭಾವ ಹೆಚ್ಚಾಗುತ್ತೆ. ಕಮ್ಯುನಿಸಂ ಹರಡಿದ್ರೆ ರಷ್ಯಾದ ಪ್ರಭಾವ ಜಾಸ್ತಿ ಆಗುತ್ತೆ. ಕಮ್ಯುನಿಸಂ ಹರಡುತ್ತೆ, ಆದರೆ ಪ್ರಜಾಪ್ರಭುತ್ವ, ಮುಕ್ತವಾದಂತಹ ಒಂದು ವ್ಯವಸ್ಥೆ ಹಾಳಾಗುತ್ತೆ ಅಂತ ಅಮೆರಿಕ ರಷ್ಯಾದ ಮೇಲೆ ದ್ವೇಷ ಸಾಧಿಸೋಕೆ ಶುರು ಮಾಡ್ತು. ಆ ದ್ವೇಷನೇ ಶೀತಲ ಸಮರ. ಇನ್ನೊಂದು ಕಾರಣ ಇರಾನ್ ಮತ್ತು ಗ್ರೀಸ್ ಘಟನೆಗಳು. ಇದನ್ನು ನಾವು ವಿಶ್ವಸಂಸ್ಥೆಯ ರಾಜಕೀಯ ವಿಚಾರಗಳ ಬಗ್ಗೆ ಮಾತನಾಡಬೇಕಾದ್ರೆ ನಾನು ಹೇಳಿದ್ದೀನಿ. ಇರಾನಿನಲ್ಲಿ ದ್ವಿತೀಯ ಮಹಾಯುದ್ಧ ಆದಮೇಲೆ ರಷ್ಯಾದ ಸೈನ್ಯ ಇತ್ತು, ಗ್ರೀಸ್ನಲ್ಲಿಯೂ ರಷ್ಯಾದ ಸೈನ್ಯ ಇತ್ತು. ಆದರೆ ರಷ್ಯಾ ಅಲ್ಲಿಂದ ಆ ಸೈನ್ಯವನ್ನು ವಾಪಸ್ ಪಡೆಯದೆ ಇರಾನ್ ಮತ್ತು ಗ್ರೀಸ್ಗಳ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡಿ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರಗಳನ್ನು ಜಾರಿಗೆ ತರುವ ಒಂದು ತವಕದಲ್ಲಿ ಇತ್ತು. ಯಾರು? ರಷ್ಯಾ. ಇದರಿಂದ ಅಮೆರಿಕಾಗೆ ರಷ್ಯಾದ ಮೇಲೆ ಕೋಪ ಬಂತು. ಇದು ಶೀತಲ ಸಮರಕ್ಕೆ ದಾರಿ ಮಾಡಿಕೊಡ್ತು. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ, ಅವೆಲ್ಲ ಇದ್ದದ್ದೇ, ಎಲ್ಲಕ್ಕಿಂತ ಮಿಗಿಲಾಗಿ ಪರಸ್ಪರ ಅಮೆರಿಕ ಮತ್ತು ರಷ್ಯಾಗಳ ನಡುವೆ ಇದ್ದಂತಹ ಪರಸ್ಪರ ಭಯ. ಅದನ್ನು ಕಂಡ್ರೆ ಇದಕ್ಕೆ ಭಯ, ಇದನ್ನು ಕಂಡ್ರೆ ಅದಕ್ಕೆ ಭಯ. ಒಂದು ಕಡೆ ಭಯ ಆಯ್ತಾ, ಇನ್ನೊಂದು ಕಡೆ ಸಂಶಯ. ಏನಿದೆಯೋ ಅವ್ರ ಹತ್ರ, ಏನಿದೆಯೋ ಇವ್ರ ಹತ್ರ, ಏನಿದೆಯೋ ಯಾವ ಅಸ್ತ್ರ ಇದೆಯೋ, ನಮ್ಮ ಮೇಲೆ ಯಾವಾಗ ದಾಳಿ ಮಾಡಿಬಿಡುತ್ತೋ. ಅಪನಂಬಿಕೆ, ನಂಬೋಕ್ಕಾಗಲ್ಲ. ನೋಡಿ, ಜೊತೆಗೆ ಇತ್ತು ಅಮೆರಿಕ, ಅಣುಬಾಂಬಿನ ರಹಸ್ಯವನ್ನೇ ಬಿಟ್ಕೊಟ್ಟಿಲ್ಲ. ಅಪನಂಬಿಕೆ, ಆತಂಕ, ಎಲ್ಲಿ ಏನು ಯಾರು ಮಾಡಿಬಿಡ್ತಾರೋ, ಎಲ್ಲಿ ಅಮೆರಿಕ ಮತ್ತು ಇತರೆ ಪ್ರಜಾಪ್ರಭುತ್ವ ದೇಶಗಳೆಲ್ಲ ಸೇರಿ ನನ್ನ ಮೇಲೆ ಯುದ್ಧ ಮಾಡುತ್ತೋ ಅನ್ನುವ ಭಯ ಸೋವಿಯತ್ ರಷ್ಯಾಗೆ. ಅದೇ ರೀತಿ ಸೋವಿಯತ್ ರಷ್ಯಾ ಕಮ್ಯುನಿಸ್ಟ್ ದೇಶಗಳನ್ನೆಲ್ಲ ಸೇರಿಸಿಕೊಂಡು ಎಲ್ಲಿ ಅಮೆರಿಕದ ಮೇಲೆ ಯುದ್ಧ ಮಾಡುತ್ತೋ ಎನ್ನುವ ಭಯ, ಆತಂಕ ಅಮೆರಿಕಾಗೆ. ಸೊ ಇದು ಒಂದು ರೀತಿಯ ಯುದ್ಧ ವಾತಾವರಣವನ್ನು ಪ್ರಪಂಚದಲ್ಲಿ ಸೃಷ್ಟಿ ಮಾಡ್ತು. ಆ
ಯುದ್ಧ ರೀತಿಯ ವಾತಾವರಣ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಯುದ್ಧ ಆಗಿಲ್ಲ, ಆದ್ರೆ ಇನ್ನೇನು ಯುದ್ಧ ಆಗೋಗುತ್ತೇನೋ ಅಂತ ಹೇಳ್ಬಿಟ್ಟು ಎಲ್ಲ ತುದಿಗಾಲಲ್ಲಿ ನಿಂತಿದ್ದಾರೆ. ಆ ಯುದ್ಧ ರೀತಿಯ ವಾತಾವರಣವನ್ನೇ ನಾವು ಶೀತಲ ಸಮರ ಅಂತ ಕರಿತೇವೆ. ಸೊ ಆ ಯುದ್ಧ ರೀತಿಯ ವಾತಾವರಣ ಉಂಟಾಗೋಕೆ ಈ ಎಲ್ಲ ಕಾರಣಗಳನ್ನು ನಾವು ಚರ್ಚೆ ಮಾಡಬಹುದು. ಓಕೆ, ಸೊ ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ಶೀತಲ ಸಮರ ಅಂದ್ರೆ ಏನು, ಮತ್ತು ಅದರ ಕಾಲ ಏನು, ಆ ಪದ ಯಾರು ಬಳಸಿರು, ಮತ್ತು ಶೀತಲ ಸಮರದ ಆರಂಭಕ್ಕೆ ಕಾರಣಗಳೇನು ಎನ್ನುವ ವಿಚಾರಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೆ. ಈ ಒಂದು ನೋಡಿ, ಇಲ್ಲಿ ಒಂದು ಕಡೆ ಪ್ರಜಾಪ್ರಭುತ್ವ ಬಣ, ಇನ್ನೊಂದು ಕಡೆ ನಾವು ಕಮ್ಯುನಿಸ್ಟ್ ಬಣ ಅಂತ ಹೇಳ್ತೀವಿ ಅಲ್ವಾ. ಈ ರೆಡ್ ಇರೋದೆಲ್ಲ ಕಮ್ಯುನಿಸ್ಟ್ ಬಣ, ಕಮ್ಯುನಿಸ್ಟ್ ದೇಶಗಳು. ಇದು ರಷ್ಯಾ, ಇವೆಲ್ಲ ಪೂರ್ವ ಯುರೋಪಿನ ಸಣ್ಣ ಪುಟ್ಟ ದೇಶಗಳು, ಇದು ಚೈನಾ, ಇವೆಲ್ಲ ಕಮ್ಯುನಿಸ್ಟ್ ದೇಶಗಳು. ಓಕೆ, ಈ ಬ್ಲೂ ಇದೆಯಲ್ವಾ ಈ ಕಡೆ ನೋಡಿ, ಈಗ ಈ ಬ್ಲೂ ಇದೆಯಲ್ವಾ, ಇದೆಲ್ಲ ಪ್ರಜಾಪ್ರಭುತ್ವ ದೇಶಗಳು. ನೋಡಿ, ಇದರಲ್ಲಿ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಈ ರೆಡ್ ಮತ್ತು ಯೆಲ್ಲೋ ಇರೋದೆಲ್ಲ ಕಮ್ಯುನಿಸ್ಟ್ ದೇಶಗಳು. ಇದು ಸೋವಿಯತ್ ಒಕ್ಕೂಟ, ಇದು ಚೈನಾ, ಇವೆಲ್ಲ ಪೂರ್ವ ಯುರೋಪಿನ ದೇಶಗಳು, ರುಮೇನಿಯಾ, ಬಲ್ಗೇರಿಯಾ, ಜೆಕೋಸ್ಲೋವೇಕಿಯಾ, ಅವೆಲ್ಲ ಇವು. ಓಕೆ, ಇವೆಲ್ಲ ಬ್ಲೂ ಕಲರ್ ಅಲ್ಲಿ ಇರೋವೆಲ್ಲ ಪ್ರಜಾಪ್ರಭುತ್ವ ದೇಶಗಳು. ನೋಡಿ, ಇಂಗ್ಲೆಂಡ್, ಪೋರ್ಚುಗಲ್, ಫ್ರಾನ್ಸ್, ಸ್ಪೇನ್, ಫ್ರಾನ್ಸ್, ಇಟಲಿ, ಜರ್ಮನಿ, ಬೆಲ್ಜಿಯಂ, ಐಸ್ಲ್ಯಾಂಡ್, ಅವೆಲ್ಲ. ಇದು ಕೆನಡಾ, ಇದು ಅಮೇರಿಕಾ. ಓಕೆ, ಸೊ ಇವೆಲ್ಲ ಪ್ರಜಾಪ್ರಭುತ್ವ ದೇಶಗಳು. ಸರ್, ಇದೇನಿದು ಗ್ರೇ ಕಲರ್ ಇದೆಯಲ್ವಾ, ಒಂದ್ ಸ್ವಲ್ಪ ಲೈಟ್ ಕಲರ್ ಆಗಿದೆಯಲ್ಲ, ವೈಟ್ ಲೈಟ್, ಇವೆಲ್ಲ ತೃತೀಯ ಜಗತ್ತಿನ ದೇಶಗಳು. ಅವ್ರು ಈ ಕಡೆನೂ ಸೇರಿರ್ಲಿಲ್ಲ, ಈ ಕಡೆನೂ ಸೇರಿರ್ಲಿಲ್ಲ. ನಮ್ಮ ದೇಶ ನೋಡಿ, ನಮ್ದು ರೆಡ್ಡು ಅಲ್ಲ, ಬ್ಲೂನೂ ಅಲ್ಲ. ನಾವು ಅವ್ರ ಕಡೆನೂ ಸೇರಿರ್ಲಿಲ್ಲ, ಇವ್ರ ಕಡೆನೂ ಸೇರಿರ್ಲಿಲ್ಲ. ಮುಂದೆ ಮಾತನಾಡ್ತೀವಿ, ಅದನ್ನೇ ಅಲಿಪ್ತ ದೇಶಗಳು ಅಂತ ನಾವು ಕರಿತೇವೆ. ಅರ್ಥವಾಯ್ತಲ್ಲ? ಸೊ ಪ್ರಪಂಚ ಎರಡು ಶಕ್ತಿ ಬಣಗಳಾಗಿ ಒಡೆದಿತ್ತು ಅಂತ ಹೇಳಿವಲ್ವಾ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಕಾಣುತ್ತೆ. ಓಕೆ, ಇಲ್ಲೂ ಅಷ್ಟೇ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆ ಕೆಂಪು ಬಣ್ಣಗಳಿರೋದೆಲ್ಲ ಕಮ್ಯುನಿಸ್ಟ್ ದೇಶಗಳು, ಬ್ಲೂ ಕಲರ್ ಡಾರ್ಕ್ ಬ್ಲೂ ಇರೋದೆಲ್ಲ ಈ ಒಂದು ಪ್ರಜಾಪ್ರಭುತ್ವ ದೇಶಗಳು. ಸೊ ಪ್ರಜಾಪ್ರಭುತ್ವ ದೇಶಗಳ ಮುಖ್ಯಸ್ಥ ಯಾರು? ಅಮೇರಿಕಾ. ಬಿಕಾಸ್ ಆಫ್ ಇಟ್ಸ್ ಪವರ್, ಅದರಲ್ಲಿದ್ದಂತಹ ಶಕ್ತಿ ಸಾಮರ್ಥ್ಯ, ಅದರಿಂದ ಅದು ನಾಯಕನಾಯಿತು. ಇನ್ನೊಂದು ಕಡೆ ಸೋವಿಯತ್ ರಷ್ಯಾ, ಸೋವಿಯತ್ ಒಕ್ಕೂಟ, ಅದು ತನ್ನಲ್ಲಿದ್ದಂತಹ ಶಕ್ತಿ ಸಾಮರ್ಥ್ಯದಿಂದ ಕಮ್ಯುನಿಸ್ಟ್ ದೇಶಗಳ ನಾಯಕನಾಗಿತ್ತು. ಸೊ ಈ ಎರಡೂ ದೇಶಗಳ ನಡುವೆ ನಡೆದಂತಹ ಒಂದು ಮುಸುಕಿನ ಗುದ್ದಾಟವನ್ನೇ, ಅಪನಂಬಿಕೆಯ ಪರಿಸ್ಥಿತಿಯನ್ನೇ, ಯುದ್ಧ ರೀತಿಯ ಪರಿಸ್ಥಿತಿಯನ್ನೇ ಒಂದು ಜ್ಞಾಪಕ ಇಟ್ಕೊಳ್ಳಿ. ಅವರಿಬ್ರು ಎಲ್ಲೂ ನೇರವಾಗಿ ಯುದ್ಧ ಮಾಡಲೇ ಇಲ್ಲ, ಆದ್ರೆ ಯುದ್ಧ ರೀತಿಯ ವಾತಾವರಣ ಸೃಷ್ಟಿಯಾಗಿತ್ತು, ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಕೊರಿಯಾದಲ್ಲಿ ಇವರಿಂದ ಅಲ್ಲಿ ಯುದ್ಧ ಆಯಿತು, ವಿಯೆಟ್ನಾಂ ಅಲ್ಲಿ ಯುದ್ಧ ಆಯಿತು, ಅಫ್ಘಾನಿಸ್ತಾನದಲ್ಲಿ ಯುದ್ಧ ರೀತಿಯ ಪರಿಸ್ಥಿತಿ ಉಂಟಾಗಿತ್ತು. ಆದ್ರೆ ಅವ್ರು ಮಾಡ್ಕೊಂಡ್ರು, ಇವರು ನೇರವಾಗಿ ಪರೋಕ್ಷವಾಗಿ ಪಾಲ್ಗೊಂಡಿದ್ರು, ನೇರವಾಗಿ ಪಾಲ್ಗೊಂಡಿರ್ಲಿಲ್ಲ. ಓಕೆ, ಹಾಗಾದ್ರೆ ಶೀತಲ ಸಮರ ನಿಜವಾಗಿಯೂ ಆರಂಭವಾಗಿದ್ದೆ ಯಾವಾಗ? 1945ರಲ್ಲಿ ದ್ವಿತೀಯ ಮಹಾಯುದ್ಧ ಆದ್ಮೇಲೆ ಆರಂಭವಾಯಿತು ಅಂತ ಹೇಳ್ಬೋದು ನಿಜವಾಗಿ. ಆದ್ರೆ ಈ ರೀತಿಯ ಭಿನ್ನಾಭಿಪ್ರಾಯ ಅನ್ನೋದು, ದ್ವೇಷ, ಅಪನಂಬಿಕೆ, ಇದೆಲ್ಲ 1917ರಲ್ಲಿ ರಷ್ಯಾದ ಕ್ರಾಂತಿ ಆದಾಗಲೇ ಆರಂಭವಾಯಿತು. ಏಕೆಂದ್ರೆ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಆಗಿದ್ದು ಅಮೆರಿಕಾಗೆ ಮತ್ತು ಈ ಒಂದು ಫ್ರೀ ವರ್ಲ್ಡ್ ಅಂತೀವಲ್ವಾ, ಪ್ರಜಾಪ್ರಭುತ್ವ ದೇಶಗಳಿಗೆ ಇಷ್ಟ ಆಗ್ಲಿಲ್ಲ. ಏಕೆಂದ್ರೆ ಅವ್ರಿಗೆ ಕಮ್ಯುನಿಸಂ ಅಂದ್ರೆ ಆಗಲ್ಲ. ಹಾಗಾಗಿ ಶೀತಲ ಸಮರ ಅವಾಗಲೇ ಆರಂಭವಾಗಿತ್ತು ಅಂತ ನಾವು ಹೇಳ್ಬೋದು. ಇನ್ನೊಂದು ನಿಮಗೆ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ, ಹೋದ ವರ್ಷ ಯುರೋಪಿಯನ್ ಹಿಸ್ಟ್ರಿ ಓದಿದ್ದೀರಾ? ಹಿಟ್ಲರ್ ಮತ್ತು ಮುಸೋಲಿನಿ ಬೆಳೀತಾ ಇರ್ಬೇಕಾದ್ರೆ ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ಇವರೆಲ್ಲ ಏನಕ್ಕೆ ತೆಪ್ಪು ಕೂತಿದ್ರು? ಆರಂಭದಲ್ಲಿಯೇ ಅವರನ್ನು ಚಿವುಟಿ ಹಾಕ್ಬೋದಿತ್ತಲ್ವಾ? ಆರಂಭದಲ್ಲಿಯೇ ಅವರನ್ನು ಸೋಲಿಸಿ ಸರ್ವಾಧಿಕಾರ ಬೆಳೆಯದಂತೆ ಮಾಡ್ಬೋದಿತ್ತಲ್ವಾ? ಅದಕ್ಕೂ ಕಾರಣ ಇದೆ. ಓಲೈಕೆ ನೀತಿ ಅಂತ ಕರಿತೀವಿ, ಅಪೀಸ್ಮೆಂಟ್ ಪಾಲಿಸಿ ಅಂತ ಕರಿತೀವಿ. ಯಾಕೆ ಸುಮ್ಮನಿದ್ರು ಅಂದ್ರೆ, ಈ ಕಡೆ ರಷ್ಯಾ ಇದೆ, ಮಧ್ಯ ಜರ್ಮನಿ ಮತ್ತು ಇಟಲಿ ಇದೆ, ಈ ಕಡೆ ನಾವಿದ್ದೀವಿ. ಈ ಸರ್ವಾಧಿಕಾರಿಗಳು, ಜರ್ಮನಿ ಮತ್ತು ಇಟಲಿಯಲ್ಲಿ ಸರ್ವಾಧಿಕಾರಿಗಳು ಬೆಳೆದ್ರೆ ಕಮ್ಯುನಿಸಂ, ರಷ್ಯಾದ ಕಮ್ಯುನಿಸಂ ನಮ್ಮ ಕಡೆಗೆ ಹರಡಲ್ಲ, ನಾವು ಸುರಕ್ಷಿತವಾಗಿರ್ತೇವೆ. ಹಾಗಾಗಿ ಇವರು ಬೆಳಿಲಿ,
ಅಂತ ಸರ್ವಾಧಿಕಾರಿಗಳನ್ನು ಬೆಳೆಸಿದವರೇ ಈ ಪ್ರಜಾಪ್ರಭುತ್ವ ದೇಶಗಳು. ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ಮುಂತಾದ ಪ್ರಜಾಪ್ರಭುತ್ವ ದೇಶಗಳು. ನಾವು ಹಿಟ್ಲರ್ ಮುಸೋಲಿನಿಯನ್ನು ಬೈದ್ರೆ ಪ್ರಯೋಜನ ಏನೂ ಇಲ್ಲ. ಹಿಟ್ಲರ್ ಲೀಗ್ ಆಫ್ ನೇಷನ್ ಇಂದ ಆಚೆ ಬಂದಾಗಲೇ ಅವನ ಮೇಲೆ ಕ್ರಮ ಕೈಗೊಳ್ಬೋದಿತ್ತು. ಈ ದೇಶಗಳು ಕೈಗೊಳ್ಳಿಲ್ಲ. ಯಾಕೆ ಹೇಳಿ? ರೂಸೋಫೋಬಿಯಾ, ರಷ್ಯಾದ ಕಮ್ಯುನಿಸ್ಟ್ ಭಯದಿಂದ ಇವ್ರು ಬೆಳಿಲಿ, ನಾವು ಸುರಕ್ಷಿತವಾಗಿರ್ತೇವೆ ಅಂತ ಹೇಳಿಬಿಟ್ಟು ಬಿಟ್ಕೊಂಡ್ರು. ಯಾವಾಗ ಜಾಸ್ತಿ ಆಯ್ತು ಅವ್ರದ್ದು, ಇವರು ಇಲ್ಲ, ಇವ್ರ ಮೇಲೆ ಯುದ್ಧ ಮಾಡಬೇಕು ಅಂತ ಬಂದ್ರು. ಹಾಗಾಗಿ ರಷ್ಯಾದ ಕ್ರಾಂತಿ ಇದರ ಮೂಲವನ್ನು ಕಾಣಬಹುದು. ಅಣುಬಾಂಬ್ನ ದಾಳಿ, ನಾನಾಗಲೇ ಹೇಳಿದೆ, ಹಿರೋಶಿಮಾ ನಾಗಸಾಕಿಯಲ್ಲಿ ಅಣುಬಾಂಬ್ನ ದಾಳಿಯನ್ನು ಮಾಡಿದಾಗಲೇ ಇದರ ಆರಂಭ ಆಯಿತು ಅಂತ ನಾವು ಹೇಳ್ಬೋದು. ಅಥವಾ ಚರ್ಚಿಲ್ನ ಕಬ್ಬಿಣದ ಪರದೆ, ಮುಂದೆ ಮಾತನಾಡ್ತೀನಿ ಅದ್ರ ಬಗ್ಗೆ. ಸೊ ಹೀಗೆ ಶೀತಲ ಸಮರದ ಮೂಲವನ್ನು 17ಕ್ಕೆ ತಗೊಂಡು ಹೋಗ್ಬೋದು. ಅದೇನು ಹೊಸದೇನು ಅಲ್ಲ. ಇವರಿಬ್ಬರ ನಡುವಿನ ದ್ವೇಷ ಹೊಸದೇನು ಅಲ್ಲ, 17ರಲ್ಲಿಯೇ ಇತ್ತು. ಓಕೆ, ಅದೊಂದು ಕಡೆ. ಇನ್ನೊಂದು ಕಡೆ ಈ ಶೀತಲ ಸಮರದ ಬೆಳವಣಿಗೆ ಏನು 1945ರಿಂದ ಅದು ಎಲ್ರಿಗೂ ಕಾಣುವ ರೀತಿಯಲ್ಲಿ ಇವರಿಬ್ಬರ ನಡುವಿನ ದ್ವೇಷ, ಅಸೂಯೆ ಎನ್ನುವುದು ಆರಂಭವಾಯಿತು. ಇದರ ಬೆಳವಣಿಗೆಯನ್ನು ನಾವು 5 ಹಂತಗಳಲ್ಲಿ ಕಾಣ್ತೇವೆ. 5 ಹಂತಗಳಲ್ಲಿ ಇದು ಹೇಗೆ ಬೆಳೆಯಿತು ಅಂತ ನಾವು ನೋಡ್ತಾ ಹೋಗ್ತೇವೆ. ಏನಿಲ್ಲ, ವಿದ್ವಾಂಸರು ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ 5 ಹಂತಗಳಲ್ಲಿ ವಿಭಜನೆ ಮಾಡಿದ್ದಾರೆ. ನಾನು ಹಾಕಿದ್ದೀನಿ, ಒಂದೊಂದನ್ನು ನಾವು ಮಾತನಾಡೋಣ. ಓಕೆ, ಪ್ರತಿಯೊಂದು ಹಂತದಲ್ಲಿಯೂ ಯಾವ್ಯಾವ ಘಟನೆಗಳಾದೋ ಎನ್ನುವುದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಅವು ಒಂದೊಂದನ್ನು ಸಹ ನಾವು ಮಾತನಾಡೋಣ. ಈಗ ಇನ್ನೊಂದು 2 ನಿಮಿಷ ಇದೆ, ಕಟ್ ಆಗುತ್ತೆ. ನಾನು ಈಗಲೇ ಕಟ್ ಮಾಡಿ ಬಿಡ್ತೀನಿ. ಕಟ್ ಮಾಡಿ ಮತ್ತೆ ವಾಪಸ್ ಸೇರ್ಕೊಳ್ಳೋಣ. ನಾನಿವತ್ತು ಮೊದಲನೆಯ ಹಂತದ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಓಕೆ, ಸೊ ವಿ ವಿಲ್ ರಿಜಾಯಿನ್ ಅಗೈನ್. ರಿಜಾಯಿನ್ ಆಗೋಣ. ಓಕೆ, ಸೊ ನಾನು ಶೀತಲ ಸಮರದ ವಿವಿಧ ಹಂತಗಳ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದೆ. ರೈಟ್, ಎಲ್ಲರನ್ನು ಮ್ಯೂಟ್ ಮಾಡಿದ್ದೇನೆ. ಸರಿ. ಸೊ ಈ ಶೀತಲ ಸಮರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ 45 ವರ್ಷ ಇತ್ತು ಅಂತ ಹೇಳಿವಲ್ವಾ. ಸೊ ಅದನ್ನು 5 ಹಂತಗಳಲ್ಲಿ ನಾವು ನೋಡ್ತೇವೆ. ಮೊದಲನೇ ಹಂತ 1945ರಿಂದ 1953, 8 ವರ್ಷಗಳ ಅವಧಿ. ಎರಡನೇ ಹಂತ 53ರಿಂದ 62, ಹೆಚ್ಚು ಕಡಿಮೆ 9 ವರ್ಷಗಳ ಅವಧಿ. ತೃತೀಯ ಹಂತ 62ರಿಂದ 79, ಹೆಚ್ಚು ಕಡಿಮೆ ಒಂದು 17 ವರ್ಷಗಳ ಅವಧಿ. ನಾಲ್ಕನೇ ಹಂತ 79ರಿಂದ 85, ಒಂದು 5-6 ವರ್ಷ. ಐದನೇ ಹಂತ, ಕೊನೆಯ ಹಂತ, ಒಂದು 6 ವರ್ಷ. ಹೀಗೇನು ಡಿವೈಡ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಇದೆ. ನಾನು ಮುಂದೆ ಒಂದೊಂದನ್ನೇ ಮಾತನಾಡ್ತಾ ನಿಮ್ಗೆ ಅದನ್ನು ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ರೈಟ್. ಸೊ ಶೀತಲ ಸಮರದ ಮೊದಲನೇ ಹಂತಕ್ಕೆ ಬರೋಣ ನಾವು. ಒಂದು 10 ನಿಮಿಷ ಅಷ್ಟೇ. ಓಕೆ, ಸೊ ಶೀತಲ ಸಮರದ ಮೊದಲನೇ ಹಂತ 1945, ಅಂದ್ರೆ ಅಲ್ಲಿಂದ ನಮ್ಮ ಶೀತಲ ಸಮರದ ಕದನ ಆರಂಭವಾಯಿತು ಅಂತ ನಮ್ಮ ಒಂದು ನಂಬಿಕೆ. ಮೊದಲೇ ಆಗಿತ್ತು ಬಿಡಿ, ಅದು ಬೇರೆ ವಿಚಾರ. 53ರವರೆಗಿನ ಒಂದು ಕಾಲ. ಸೊ ಈ ಒಂದು ಕಾಲಘಟ್ಟದಲ್ಲಿ ಈ ಎರಡೂ ಬಣಗಳ ನಡುವಿನ ಒಂದು ನಡವಳಿಕೆ, ಮೂಮೆಂಟ್ಸು ಪ್ರಪಂಚದಲ್ಲಿ ಆತಂಕವನ್ನು ಮೂಡಿಸಿತ್ತು. ಇಬ್ಬರೂ ಸಹ ಇನ್ನೇನು ಯುದ್ಧಕ್ಕೆ ಬಂದ್ರೇನೋ, ಯುದ್ಧ ಮಾಡ್ತಾರೇನೋ ಇಬ್ರು ಎನ್ನುವಂತಹ ಒಂದು ಪರಿಸ್ಥಿತಿಯನ್ನು ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದ್ರು. ವಾರ್ ಲೈಕ್ ಸಿಚುಯೇಷನ್ ಅಂತ ಹೇಳ್ತೀವಿ, ಯುದ್ಧ ರೀತಿಯ ಪರಿಸ್ಥಿತಿ. ಈಗ ನಿಮಗೆ ಗೊತ್ತಿರ್ಬೋದು, ಹೋದ ವರ್ಷ ಭಾರತ ಮತ್ತು ಚೀನಾದ ನಡುವೆ ಹೇಗಾಗಿತ್ತು ಅಂತ ಹೇಳಿಟ್ಟು. ಡೋಕ್ಲಾಮ್ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಸೈನ್ಯವನ್ನು ಗಡಿಗೆ ತಂದ್ರು, ನಾವು ಸೈನ್ಯವನ್ನು ಗಡಿಗೆ ತಂದೋ, ಇನ್ನೇನು ಯುದ್ಧ ಆಗೇ ಹೋಗುತ್ತೆ ನೋಡಿ, ಅದು ಯುದ್ಧ ರೀತಿಯ ಪರಿಸ್ಥಿತಿ. ಸೊ ಅದೇ ಶೀತಲ ಯುದ್ಧ ಆಗಲಿಲ್ಲ, ಆದ್ರೆ ಇವ್ರು ಅವರನ್ನು ಬೈಯೋದು, ಅವ್ರು ಇವರನ್ನು ಬೈಯೋದು, ಅದೇ ಶೀತಲ ಸಮರ. ಅಲ್ಲದೆ ಈ ಒಂದು ಕಾಲವನ್ನು ನಾವು ಸ್ಟಾಲಿನ್ ಕಾಲ ಅಂತನೂ, ಸ್ಟಾಲಿನ್ ಯುಗ ಅಂತನೂ ಕರಿತೇವೆ. ಕಾರಣ ಸೋವಿಯತ್ ರಷ್ಯಾದ ಅಧ್ಯಕ್ಷನಾಗಿದ್ದಂತಹ ಸ್ಟಾಲಿನ್ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ ಈ ದ್ವೇಷ ಶೀತಲ ಸಮರದಲ್ಲಿ. ಹಾಗಾದ್ರೆ ಈ ಒಂದು ಕಾಲಘಟ್ಟದ ಶೀತಲ ಸಮರದ ಪ್ರಮುಖ ಘಟನೆಗಳು ಯಾವುವು? ಶೀತಲ ಸಮರವನ್ನು ಹೇಳುವಂತಹ ಪೂರಕವಾದಂತಹ
ಪ್ರಮುಖ ಘಟನೆಗಳು ಯಾವುವು ಎನ್ನುವುದನ್ನು ನಾನು ಒಂದೊಂದೇ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ಮೊದಲನೆಯದಾಗಿ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಅಮೆರಿಕಾದಿಂದ ಅಣುಬಾಂಬ್ನ ಪ್ರಯೋಗ. ನಿಮಗೆ ಗೊತ್ತಿದೆ, ಆಗಸ್ಟ್ 6 ಮತ್ತು 9 ಹಿರೋಶಿಮಾ ನಾಗಸಾಕಿಯಲ್ಲಿ ಅಮೆರಿಕ ಅಣುಬಾಂಬ್ಗಳನ್ನು ಪ್ರಯೋಗ ಮಾಡ್ತು. ಅದು ಈ ಎರಡರ ನಡುವಿನ ದ್ವೇಷ, ಅಸೂಯೆ ಕಾರಣನೂ ಹೌದು, ಓಕೆ, ಘಟನೆನೂ ಹೌದು. ಇದು ಎರಡನೇದಾಗಿ ಜರ್ಮನಿಯ ವಿಭಜನೆ. ನಿಮಗೆ ಗೊತ್ತಿದೆ, ದ್ವಿತೀಯ ಮಹಾಯುದ್ಧ ಆದ್ಮೇಲೆ ಸೋತ ಜರ್ಮನಿಯನ್ನು ಗೆದ್ದ ದೇಶಗಳು, ಗೆದ್ದವ್ರು ಯಾರು? ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ಈ ಎಲ್ಲ ಪ್ರಮುಖ ದೇಶಗಳೇನಿದಾವೆ, ಆಮೇಲೆ ರಷ್ಯಾ, ಈ ಎಲ್ಲ ದೇಶಗಳು ಸೇರಿ ಜರ್ಮನಿಯನ್ನು 4 ಭಾಗಗಳಾಗಿ ಮಾಡಿಬಿಟ್ರು. 4 ಭಾಗ ಮಾಡ್ಕೊಂಡ್ಬಿಟ್ರು. ಒಂದು ಭಾಗ ರಷ್ಯಾದ ಪ್ರಭಾವಕ್ಕೆ ಬಂತು, ಒಂದು ಭಾಗ ಅಮೆರಿಕದ ಪ್ರಭಾವಕ್ಕೆ ಬಂತು, ಇನ್ನೊಂದು ಭಾಗ ಫ್ರಾನ್ಸಿನ ಪ್ರಭಾವಕ್ಕೆ ಬಂತು, ಇನ್ನೊಂದು ಭಾಗ ಇಂಗ್ಲೆಂಡಿನ ಪ್ರಭಾವಕ್ಕೆ ಬಂತು. ಆಮೇಲೆ ಆ 4 ಭಾಗಗಳಲ್ಲಿ ಒಂದು ಭಾಗ ಸೋವಿಯತ್ ರಷ್ಯಾದ ಕೆಳಗಡೆ ಇತ್ತು, ಅದನ್ನು ಪೂರ್ವ ಜರ್ಮನಿ ಅಂತ ಕರೆಯಲಾಯಿತು. ಅಲ್ಲಿ ರಷ್ಯಾದ ಪ್ರಭಾವದಿಂದ ಕಮ್ಯುನಿಸ್ಟ್ ಸರ್ಕಾರ ಸ್ಥಾಪನೆಯಾಯಿತು. ಇನ್ನು ಈ ಕಡೆ ಅಮೆರಿಕ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ಅಧೀನದಲ್ಲಿದ್ದ ಜರ್ಮನಿಯನ್ನು ಒಟ್ಟುಗೂಡಿಸಿ ಪಶ್ಚಿಮ ಜರ್ಮನಿ ಅಂತ ಮಾಡಿರು. ಅಂದ್ರೆ ಕೊನೆಗೇನಾಯಿತು, ಜರ್ಮನಿಯನ್ನು ವಿಭಜನೆ ಮಾಡಲಾಯಿತು 2 ಪ್ರಮುಖ ದೇಶಗಳಾಗಿ, ಒಂದು ಪೂರ್ವ ಜರ್ಮನಿ, ಇನ್ನೊಂದು ಪಶ್ಚಿಮ ಜರ್ಮನಿ. ಪೂರ್ವ ಜರ್ಮನಿಯಲ್ಲಿ ರಷ್ಯಾದ ಪ್ರಭಾವ, ಕಮ್ಯುನಿಸ್ಟ್ ಸರ್ಕಾರ, ರಷ್ಯಾದ ಪ್ರಭಾವ. ಪಶ್ಚಿಮ ಜರ್ಮನಿಯಲ್ಲಿ ಅಮೆರಿಕಾದ ಪ್ರಭಾವ, ಪ್ರಜಾಪ್ರಭುತ್ವ ಸರ್ಕಾರ. ಪ್ಲೀಸ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಪೂರ್ವ ಜರ್ಮನಿಯಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಸ್ಥಾಪನೆಯಾಯಿತು, ರಷ್ಯಾದ ಪ್ರಭಾವ ಅಲ್ಲಿತ್ತು. ಪಶ್ಚಿಮ ಜರ್ಮನಿಯಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆಯಾಯಿತು, ಏಕೆಂದ್ರೆ ಅದು ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸಿನ ಪ್ರಭಾವದಲ್ಲಿತ್ತು. ಸೊ ಹೀಗೆ 2 ದೇಶಗಳು ಆದೋ. ಓಕೆ, ನೋಡಿ, ಅವ್ರ ಕಡೆ ಆ ಕಡೆ ಅವರು, ಈ ಕಡೆ ಇವರು. ನೋಡಿ, ಆ ದ್ವೇಷ ವೈಷಮ್ಯ ಇತ್ತಲ್ವಾ, ಅದು ಜರ್ಮನಿಯನ್ನು ವಿಭಜನೆ ಮಾಡಿಬಿಡ್ತು. ಸೊ ಶೀತಲ ಸಮರದ ಆರಂಭದ ಮತ್ತೊಂದು ಪ್ರಮುಖವಾದ ಘಟನೆ. ಮೂರನೇದು ಕಬ್ಬಿಣದ ಪರದೆ ಭಾಷಣ. ಇಂಗ್ಲೆಂಡಿನಲ್ಲಿ ವಿನ್ಸ್ಟನ್ ಚರ್ಚಿಲ್ ಅಂತ ಪ್ರಧಾನಮಂತ್ರಿ ಇದ್ದ. ನಮ್ಮ ಸ್ವತಂತ್ರ ಚಳುವಳಿ ನಡಿಬೇಕಾದ್ರೆ, ಕ್ವಿಟ್ ಇಂಡಿಯಾ ಚಳುವಳಿಯ ಕಾಲದಲ್ಲಿ ಅವನೇ ಪ್ರಧಾನಮಂತ್ರಿಯಾಗಿದ್ದವನು, ವಿನ್ಸ್ಟನ್ ಚರ್ಚಿಲ್. ಅವನು 1946ರಲ್ಲಿ ಮಾರ್ಚ್ 5, 46ರಲ್ಲಿ ಒಂದು ಭಾಷಣ ಮಾಡ್ದ. ಅದನ್ನೇ ನಾವು ಈ ಒಂದು ಕಬ್ಬಿಣದ ಪರದೆ ಭಾಷಣ ಅಂತಾನೆ ಕರೀತಾರೆ. ಐರನ್ ಕರ್ಟನ್ ಸ್ಪೀಚ್ ಅಂತ ಹೇಳಿಬಿಟ್ಟು. ಕರ್ಟನ್ ಗೊತ್ತು ನಿಮಗೆ, ಕಿಟಕಿಗೆ ಬಾಕ್ಲಿಗೆ ಬಟ್ಟೆ ಕಟ್ತಿರಲ್ಲ, ಅದೇ ಕರ್ಟನ್ನು. ಯಾವುದ್ರಲ್ಲಿ? ಬಟ್ಟೆಲ್ ಮಾಡಿರೋದು ಹಾಕ್ತೀವಿ ನಾವು. ನೀವು ಕಬ್ಬಿಣದ್ದು ಹಾಕ್ತೀರಾ? ಹಾಕಲ್ಲ. ಇವನು ಚರ್ಚಿಲ್ ಹೇಳ್ತಾನೆ, ಯುರೋಪಿನಲ್ಲಿ ಮುಂಬರುವ ದಿನಗಳಲ್ಲಿ ಕಬ್ಬಿಣದ ಪರದೆ ಇಳಿ ಬೀಳಲಿದೆ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ, ಕಮ್ಯುನಿಸ್ಟ್ ದೇಶಗಳ ಪ್ರಭಾವ ಜಾಸ್ತಿ ಆಗುತ್ತೆ. ಆ ಕಮ್ಯುನಿಸ್ಟ್ ದೇಶಗಳು ತಮ್ಮ ಸುತ್ತ ಒಂದು ರಕ್ಷಣಾ ಕೋಟೆಯನ್ನು ಕಟ್ಟಿಕೊಳ್ತವೆ. ಕಬ್ಬಿಣದ ಪರದೆ ಇಳಿ ಬೀಳುತ್ತೆ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂತ ಪ್ರಪಂಚಕ್ಕೆ ಗೊತ್ತೇ ಆಗೋದಿಲ್ಲ. ಕಬ್ಬಿಣದ ಪರದೆ ಬಂದ್ಬಿಟ್ರೆ ಒಳಗಡೆ ಏನಾಗುತ್ತೆ ಅಂತ ಯಾರಿಗ್ ಗೊತ್ತಾಗುತ್ತೆ? ಈ ರೀತಿಯ ಪರಿಸ್ಥಿತಿ ಇಳಿ ಬೀಳಲಿದೆ ಅಂತ ಹೇಳಿಬಿಟ್ಟು ಚರ್ಚಿಲ್ ಹೇಳಿಬಿಟ್ಟ. ಅದು ಈ ಪ್ರಜಾಪ್ರಭುತ್ವ ಬಣ ಮತ್ತು ಕಮ್ಯುನಿಸ್ಟ್ ಬಣಗಳ ನಡುವೆ, ಪ್ರಜಾಪ್ರಭುತ್ವ ಬಣ ಮತ್ತು ಕಮ್ಯುನಿಸ್ಟ್ ಬಣಗಳ ನಡುವೆ ಈ ಒಂದು ದ್ವೇಷ, ವೈಷಮ್ಯ, ಆತಂಕ, ಹೌದಾ ಆ ರೀತಿ ಆಗುತ್ತಾ ಅನ್ನುವ ಒಂದು ಪರಿಸ್ಥಿತಿ ಬಿಗಡಾಯಿಸ್ತು. ಅದೇ ಶೀತಲ ಸಮರ. ಸೊ ಇದು ಒಂದು ಪ್ರಮುಖ ಘಟನೆ. 4ನೇದಾಗಿ ಟ್ರೂಮನ್ ತತ್ವ. ಓಕೆ, ಈ ಒಂದು ದ್ವಿತೀಯ ಮಹಾಯುದ್ಧದಲ್ಲಿ ಯುರೋಪಿನ ಬಹುತೇಕ ದೇಶಗಳು ಗೆದ್ದೋ, ಆದರೆ ಸಾಕಷ್ಟು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಿದೋ. ಆಯ್ತಾ? ಬಲಿಷ್ಠವಾಗಿದ್ದಂತಹ ದೇಶ ಯಾವುದು? ಅಮೆರಿಕ ಮಾತ್ರ. ಗೆದ್ದ ದೇಶಗಳಲ್ಲಿ ಬಲಿಷ್ಠವಾಗಿ ನಿಜವಾಗ್ಲೂ ಇದ್ದದ್ದು ಅಮೆರಿಕ. ಅಲ್ಲದೆ ಈ ಗ್ರೀಸ್ ಇರ್ಬೋದು, ಮುಂತಾದ ದೇಶಗಳಲ್ಲಿ ದೇಶಗಳಲ್ಲಿ ಆರ್ಥಿಕ ಹಿಂಜರಿಕೆ ಉಂಟಾಯಿತು. ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಿತು. ಆರ್ಥಿಕ ಸಂಕಷ್ಟ ಉಂಟಾಯಿತು. ಜನ ಹಸಿವು, ಹಾಹಾಕಾರದಿಂದ ಬಳಲೋಕ್ ಶುರು ಮಾಡಿರು. ಆಗ ಅಮೆರಿಕದ ಅಧ್ಯಕ್ಷ ಟ್ರೂಮನ್ ಎನ್ನುವವನು ಗ್ರೀಸ್ ಮತ್ತು ಟರ್ಕಿ ದೇಶಕ್ಕೆ $400 ಮಿಲಿಯನ್ ಆರ್ಥಿಕ ನೆರವನ್ನು ಘೋಷಣೆ ಮಾಡ್ದ 1947ರಲ್ಲಿ.
ಅಂದ್ರೆ ಯುದ್ಧದಿಂದ ಜರ್ಜರಿತವಾಗಿ ಆರ್ಥಿಕ ಹಿಂಜರಿಕೆಯನ್ನು ಕಂಡಂತಹ ಗ್ರೀಸ್ ಮತ್ತು ಟರ್ಕಿ ದೇಶಗಳಿಗೆ ಅಮೆರಿಕದ ಅಧ್ಯಕ್ಷ $400 ಮಿಲಿಯನ್ ಆರ್ಥಿಕ ನೆರವನ್ನು ಘೋಷಣೆ ಮಾಡಿದ. ಹೀಗೆ ಗ್ರೀಸ್ ಮತ್ತು ಟರ್ಕಿಗೆ ಆರ್ಥಿಕ ನೆರವನ್ನು ನೀಡುವ ಮೂಲಕ ಅಲ್ಲಿ ತಮ್ಮ ಪ್ರಭಾವವನ್ನು ಸ್ಥಾಪನೆ ಮಾಡೋದು ಒಂದು ಕಡೆ, ಎರಡನೇದಾಗಿ ಗ್ರೀಸ್ ಮತ್ತು ಟರ್ಕಿಯಲ್ಲಿ ಕಮ್ಯುನಿಸ್ಟರ ಪ್ರಭಾವ ಇರಬಾರದು ಅನ್ನುವುದು ಇನ್ನೊಂದು ಕಡೆ. ಅಂದ್ರೆ ನೋಡಿ, ಅಮೆರಿಕ ಟ್ರೂಮನ್ ತತ್ವದ ಪ್ರಕಾರ ಸಹಾಯ ಮಾಡಿದ್ದು ನಿಜವಾಗಿ ಗ್ರೀಸ್ ಜನರನ್ನು ಉಳಿಸೋಕೆ ಅಥವಾ ಟರ್ಕಿಯನ್ನು ಉಳಿಸೋಕಲ್ಲ, ಸೋವಿಯತ್ ಒಕ್ಕೂಟವನ್ನು ದೂರ ಇಡೋಕೆ, ತನ್ನ ಪ್ರಭಾವವನ್ನು ಸ್ಥಾಪನೆ ಮಾಡೋಕೆ. ನೋಡಿ, ಅದು ಶೀತಲ ಸಮರದ ಮತ್ತೊಂದು ಘಟನೆ. ಡೈರೆಕ್ಟ್ ಆಗಿ ಯುದ್ಧ ಮಾಡ್ತಾ ಇಲ್ಲ, ಆದ್ರೆ ಇನ್ಯಾರಿಗೂ ಸಹಾಯ ಮಾಡುವ ಮೂಲಕ ಸೋವಿಯತ್ ರಷ್ಯಾವನ್ನು ದೂರ ಇಡುವ ಕೆಲಸವನ್ನು ಅಮೆರಿಕ ಈ ಮೂಲಕ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಅದೇ ವರ್ಷ 1947ರಲ್ಲಿ ನಾನು ಹೇಳಿದ ಪ್ರಕಾರ ಯುರೋಪಿನ ಬಹುತೇಕ ದೇಶಗಳು ದ್ವಿತೀಯ ಮಹಾಯುದ್ಧ ನಂತರ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದು, ಮೂಲಭೂತ ಸೌಕರ್ಯಗಳು ಹಾಳಾಗಿದ್ದು, ಹಣ ಇರಲಿಲ್ಲ, ಹಣಕ್ಕೆ ಒಂದು ರೀತಿಯ ಅಪಮೌಲ್ಯ ಅನ್ನೋದಾಗೋಗಿತ್ತು. ಆಗ ಅಮೆರಿಕ ಹೀಗೆ ಬಿಟ್ರೆ ಅಲ್ಲೆಲ್ಲ ಕಮ್ಯುನಿಸ್ಟ್ ಸರ್ಕಾರ ಜಾರಿಗೆ ಬಂದ್ಬಿಡುತ್ತೆ ಅನ್ನುವ ಭಯದಿಂದ ಮಾರ್ಷಲ್ ಎನ್ನುವಂತಹ ಒಬ್ಬ ಅಧಿಕಾರಿ, ಸೆಕ್ರೆಟರಿ, ಅವನ ಒಂದು ನೇತೃತ್ವದಲ್ಲಿ ಮಾರ್ಷಲ್ ಯೋಜನೆಯನ್ನು ಅಮೆರಿಕ ಜಾರಿಗೆ ತಂತು. ಇದರ ಪ್ರಕಾರ ಅಮೆರಿಕ ಇಡೀ ಯುರೋಪಿನ ದೇಶಗಳ ಬಹುತೇಕ ಸುಮಾರು 16 ಯುರೋಪಿಯನ್ ದೇಶಗಳ ಆರ್ಥಿಕ ಅಭಿವೃದ್ಧಿಗಾಗಿ, ಪುನಶ್ಚೇತನಕ್ಕಾಗಿ, ಪುನರ್ ನಿರ್ಮಾಣಕ್ಕಾಗಿ $13,000 ಮಿಲಿಯನ್ ನೆರವನ್ನು ಕೊಡೋಕೆ ಮುಂದೆ ಬಂತು. $13,000 ಮಿಲಿಯನ್ ನೆರವನ್ನು ಈ 16 ಯುರೋಪಿಯನ್ ದೇಶಗಳಿಗೆ ಅದು ಕೊಡೋಕೆ ಮುಂದೆ ಬಂತು. ಇದು ಸಹ ಸೋವಿಯತ್ ರಷ್ಯಾವನ್ನು ದೂರ ಇಡುವ ಕೆಲಸ. ಇದನ್ನು ಸೋವಿಯತ್ ರಷ್ಯಾ ವಿರೋಧ ಮಾಡ್ತು. ಅಂದ್ರೆ ಶೀತಲ ಸಮರದ ಒಂದು ಘಟನೆ ಇದು, ಮಾರ್ಷಲ್ ಯೋಜನೆ ಅಂತ ಕರಿತೇವೆ. ನೆಕ್ಸ್ಟ್ ಒನ್, ಕೋಮಿನ್ ಫಾರ್ಮ್ ಸ್ಥಾಪನೆ. ಯಾವಾಗ ಅಮೆರಿಕ ಗ್ರೀಸಿಗೆ ಸಹಾಯ ಮಾಡ್ತು, ಟರ್ಕಿಗೆ ಸಹಾಯ ಮಾಡ್ತು, ಯುರೋಪಿನ ದೇಶಗಳಿಗೆ $13,000 ಮಿಲಿಯನ್ ಹಣಕಾಸಿನ ಪ್ಯಾಕೇಜ್ ಅನ್ನು ಕೊಡ್ತು, ಪ್ಯಾಕೇಜ್ ಈಗಿರೋ ಪದ ಪ್ಯಾಕೇಜ್, ರಷ್ಯಾಗೆ ಭಯ ಆಯಿತು. ಎಲ್ಲಿ ಎಲ್ಲ ಪ್ರಜಾಪ್ರಭುತ್ವ ದೇಶಗಳಾಗಿ ಹೋಗ್ತವೋ, ಎಲ್ಲಿ ಎಲ್ಲ ಅಮೆರಿಕದ ಪ್ರಭಾವ ಬಂದ್ಬಿಡುತ್ತೋ ಅಂತ ಹೇಳ್ಬಿಟ್ಟು 1947ರಲ್ಲಿ ಸೋವಿಯತ್ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಪೂರ್ವ ಯುರೋಪಿನ ದೇಶಗಳ ಅಭಿವೃದ್ಧಿಗಾಗಿ ಅಂತ ಹೇಳಿಬಿಟ್ಟು ಒಂದು ಸಂಸ್ಥೆಯನ್ನು ಕಟ್ಟಿದ. ಕೋಮಿನ್ ಫಾರ್ಮ್ ಅಂದ್ರೆ ಕಮ್ಯುನಿಸ್ಟ್ ದೇಶಗಳ ಒಕ್ಕೂಟ. ಕೋಮಿನ್ ಫಾರ್ಮ್ ಅಂದ್ರೆ ಕಮ್ಯುನಿಸ್ಟ್ ದೇಶಗಳ ಒಕ್ಕೂಟ ಅಂತ ಸ್ಥಾಪನೆ ಮಾಡಿದ. ಇದರ ಮೂಲಕ ಆತ ಈ ಪೂರ್ವ ಯುರೋಪಿನ ದೇಶಗಳಿಗೆ ಮಾಲ್ಟೋವ್ ಯೋಜನೆಯನ್ನು ಜಾರಿಗೆ ತಂದ. ಆ ಯೋಜನೆಯ ಮೂಲಕ ಪೂರ್ವ ಯುರೋಪಿನ ದೇಶಗಳಿಗೆ ಆರ್ಥಿಕ ಸಹಾಯವನ್ನು ನೀಡಿದ. ಯಾರು? ಸ್ಟಾಲಿನ್. ನೋಡಿ, ಟಿಟ್ ಫಾರ್ ಟ್ಯಾಟ್. ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ, ನಾವು ಇವ್ರಿಗೆ ಕೊಡ್ತೀವಿ, ಇವರನ್ನು ನಮ್ಮ ಕಡೆ ಇಟ್ಕೊಳ್ತೇವೆ. ಬಹುಶಃ ನಿಮ್ಗೆ ಅರ್ಥವಾಗ್ತಾ ಇದೆ. ಸೊ ಇದು ಶೀತಲ ಸಮರದ ಮತ್ತೊಂದು ಘಟನೆ. ಇದು ಅಮೆರಿಕಾಗೆ ಇಷ್ಟವಾಗಲಿಲ್ಲ. ಓಕೆ. ಆಮೇಲೆ 1949ರಲ್ಲಿ ಇಷ್ಟೊತ್ತಿಗೆ ಚೀನಾ ಇಂಗ್ಲೆಂಡಿನಿಂದ ಸಂಪೂರ್ಣವಾಗಿ ಸ್ವತಂತ್ರಗೊಂಡಿತ್ತು. 1949ರಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಗಣರಾಜ್ಯ ಸ್ಥಾಪನೆಯಾಗೋಕೆ ರಷ್ಯಾ ಸಹಾಯ ಮಾಡಿತು. ಚೀನಾದಲ್ಲಿ ಕಮ್ಯುನಿಸಂ ಸ್ಥಾಪನೆಯಾಯಿತು ಆಗ 1949ರಲ್ಲಿ. ಅದಕ್ಕೆ ರಷ್ಯಾದ ಬೆಂಬಲ. ಅಂದ್ರೆ ಇಲ್ಲೋ ಇನ್ನೊಂದು ಕಡೆ ಚೀನಾ ರಷ್ಯಾದ ಪರವಾಗಿ ನಿಲ್ಲುವ ಒಂದು ಪ್ರಯತ್ನ. ಆಮೇಲೆ ಜೆಕೋಸ್ಲೋವೇಕಿಯಾ ಮುಂತಾದ ಕಡೆ ಕಮ್ಯುನಿಸ್ಟ್ ಸರ್ಕಾರದ ಸ್ಥಾಪನೆ 1948ರಲ್ಲಿ ರಷ್ಯಾದ ಪ್ರಭಾವದಿಂದ. ಇದು ಅಮೆರಿಕಾಗೆ ಇಷ್ಟವಾಗಲಿಲ್ಲ. ನೆಕ್ಸ್ಟ್ ಘಟನೆ ಪ್ರಮುಖವಾದದ್ದು ಈ ಮೊದಲನೆಯ ಹಂತದಲ್ಲಿ ಬರ್ಲಿನ್ ದಿಗ್ಬಂಧನ. ಓಕೆ, ನಾನು ವಿಶ್ವಸಂಸ್ಥೆಯ ಸಾಧನೆಗಳ ಬಗ್ಗೆ ಮಾತನಾಡಬೇಕಾದ್ರೆ ನಾನು ಬರ್ಲಿನ್ ದಿಗ್ಬಂಧನ, ಬರ್ಲಿನ್ ಗೋಡೆ ಅಂತ ಹೇಳಿದ್ದೀನಿ, ನಿಮಗೆ ಜ್ಞಾಪಕ ಇರ್ಬೋದು. ಓಕೆ, ಇದನ್ನು ಪದೇ ಪದೇ ಆಗಾಗ ನಾವು ಮಾತನಾಡ್ತಾ ಇರ್ತೀವಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದೆ, ದ್ವಿತೀಯ ಮಹಾಯುದ್ಧ ಆದ್ಮೇಲೆ ಈ ಗೆದ್ದ ದೇಶಗಳು ಜರ್ಮನಿಯನ್ನು 2 ಪ್ರಮುಖ ದೇಶಗಳಾಗಿ ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಅಂತ ವಿಭಜನೆ ಮಾಡಿದೋ ಅಂತ ಈಗ ತಾನೇ ನಾನು ಚರ್ಚೆ ಮಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ಜರ್ಮನಿಯ ಮಧ್ಯ ಇದ್ದಂತಹ ಬರ್ಲಿನ್ ನಗರವನ್ನು ವಿಭಜನೆ ಮಾಡ್ದ. ಬರ್ಲಿನ್ ನಗರ ಅದನ್ನು ವಿಭಜನೆ ಮಾಡಿ ಅವ್ರಿಗರ್ಧ ಇವ್ರಿಗರ್ಧ ಅಂತ ಆಯ್ತು. ಓಕೆ, ಹೀಗೆ ಇತ್ತು ಬರ್ಲಿನ್ ನಗರ. ಆ ಕಡೆ ಕಮ್ಯುನಿಸ್ಟರು, ಈ ಕಡೆ ಪ್ರಜಾಪ್ರಭುತ್ವ ದೇಶ.
ಪೂರ್ವ ಜರ್ಮನಿ, ಈ ಕಡೆ ಪಶ್ಚಿಮ ಜರ್ಮನಿ. ಹೀಗಿರ್ಬೇಕಾದ್ರೆ 1948 ಜೂನ್ 23ರಂದು ಸೋವಿಯತ್ ರಷ್ಯಾ ಪೂರ್ವ ಜರ್ಮನಿಯ ನಗರ ಬರ್ಲಿನ್, ಅಂದ್ರೆ ತಮ್ಮ ಕಡೆಯ ಬರ್ಲಿನ್ ನಗರದಿಂದ ಜನ ಪಶ್ಚಿಮದ ಕಡೆಗೆ ಹೋಗ್ತಾ ಇದ್ರು. ಆ ಕಡೆ ಕೆಲಸ ಸಿಗುತ್ತೆ, ಆಹಾರ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ಹೇಳಿಬಿಟ್ಟು ಕಮ್ಯುನಿಸ್ಟ್ ಅಧೀನದಲ್ಲಿದ್ದಂತಹ ಬರ್ಲಿನ್ ಕಡೆಯ ಜನ ಪಶ್ಚಿಮ ಜರ್ಮನಿಯ ಕಡೆಗೆ, ಪ್ರಜಾಪ್ರಭುತ್ವ ಇದ್ದಂತಹ ಪಶ್ಚಿಮ ಜರ್ಮನಿಯ ಕಡೆಗೆ ಹೋಗೋಕ್ ಶುರುವಾದ್ರು. ಇದರಿಂದ ಸೋವಿಯತ್ ರಷ್ಯಾಗೆ ಒಂಥರ ಮುಜುಗರ ಆಯಿತು. ಅಂದ್ರೆ ನಮ್ಮ ಮನೆಯಲ್ಲಿ ಸರಿ ಇಲ್ಲ ಅಂದ್ರೆ ತಾನೇ ನಾವು ಪಕ್ಕದ ಮನೆಗೆ ಹೋಗೋದು. ಹಾಗಾಗಿ ಇದಕ್ಕೆ ಮುಜುಗರ ಆಯಿತು, ಬೇಸರ ಆಯಿತು. ಅದೇನ್ ಮಾಡ್ತು ಅಂದ್ರೆ ದಿಗ್ಬಂಧನ ಹಾಕಿಬಿಡ್ತು ಜನರಿಗೆ. ಯಾರು ಈ ಕಡೆಯಿಂದ ಆ ಕಡೆ ಹೋಗಬಾರದು ಅಂತ ಹೇಳ್ಬಿಟ್ಟು ದಿಗ್ಬಂಧನ ಹಾಕಿಬಿಡ್ತು, ಮುಳ್ಳಿನ ತಂತಿ ಹಾಕಿಬಿಡ್ತು, ಎಲ್ಲ ಸಂಪರ್ಕಗಳನ್ನು ಕಡಿದು ಹಾಕಿಬಿಡ್ತು, ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿಬಿಡ್ತು. ಇದರಿಂದ ಪಶ್ಚಿಮ ಬರ್ಲಿನ್ ಕಡೆಯ ಜನರಿಗೆ ಒಂದ್ ಸ್ವಲ್ಪ ತೊಂದರೆ ಆಯಿತು. ಆಹಾರ, ತೈಲ, ದಿನನಿತ್ಯದ ಪದಾರ್ಥಗಳ ಅಭಾವ ಇದೆಲ್ಲ ಅವ್ರಿಗೆ ಜಾಸ್ತಿ ಆಯಿತು. ಪ್ರಜಾಪ್ರಭುತ್ವ ಬಣದ ಕಡೆಗಿನ ಬರ್ಲಿನ್ ಜನರಿಗೆ ಇದರಿಂದ ತೊಂದರೆ ಆಯಿತು. ಬಹುಶಃ ಜಾಸ್ತಿ ಈ ಕಡೆಯಿಂದ ಬರ್ತಾ ಇತ್ತು ಅನ್ಸುತ್ತೆ, ಹಾಗಾಗಿ ಅವ್ರಿಗೆ ತೊಂದರೆ ಆಯಿತು. ಇದನ್ನು ಪಾಶ್ಚಾತ್ಯ ದೇಶಗಳು ವಿರೋಧ ಮಾಡಿದವು. ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ಇವೆಲ್ಲ ಈ ರೀತಿಯ ದಿಗ್ಬಂಧನ ಏನು ಹಾಕಿರು, ಸರಕು ಸಾಗಾಣಿಕೆ ಆಗಬಾರ್ದು ಅಂತ ಹೇಳಿಬಿಟ್ಟು ಆ ದಿಗ್ಬಂಧನವನ್ನು ತೆಗಿಬೇಕು ಅಂತ ಹೇಳಿಬಿಟ್ಟು ದಿಗ್ಬಂಧನವನ್ನು ಪಾಶ್ಚಾತ್ಯ ದೇಶಗಳು ವಿರೋಧ ಮಾಡಿದವು. ಮತ್ತು ಆ ಕಾಲಘಟ್ಟದಲ್ಲಿ ಹೆಚ್ಚು ಕಡಿಮೆ 11 ತಿಂಗಳು ದಿಗ್ಬಂಧನ ಇತ್ತು. ಆಗ ಈ ಪ್ರಜಾಪ್ರಭುತ್ವ ದೇಶಗಳೇ ಪಶ್ಚಿಮ ಜರ್ಮನಿಯ ಜನರಿಗೆ, ಬರ್ಲಿನ್ ಜನರಿಗೆ ಆಹಾರ ಮುಂತಾದ ಅತ್ಯವಶ್ಯಕ ವಸ್ತುಗಳನ್ನು ಸರಬರಾಜು ಮಾಡುವ ಕೆಲಸವನ್ನು ಮಾಡಿದವು. ಆಮೇಲೆ 11 ತಿಂಗಳಾದ್ಮೇಲೆ ಸೋವಿಯತ್ ರಷ್ಯಾ ಪ್ರಪಂಚದ ದೇಶಗಳ ವಿಶ್ವಸಂಸ್ಥೆಯ ಒತ್ತಡದಿಂದ ದಿಗ್ಬಂಧನವನ್ನು ತೆರವು ಮಾಡ್ತು, ತೆಗೆದಾಕ್ತು. ನೋಡಿ, ಇದು ಶೀತಲ ಸಮರದ ಒಂದು ಪ್ರಮುಖವಾದಂತಹ ಘಟನೆ. ಅಂದ್ರೆ ಆ ರೀತಿ ದಿಗ್ಬಂಧನ ಹಾಕುವ ಮೂಲಕ ಸೋವಿಯತ್ ರಷ್ಯಾ ಪ್ರಜಾಪ್ರಭುತ್ವ ಬಣದ ಕಡೆಗೆ, ಅಮೆರಿಕದ ಕಡೆಗೆ ತನ್ನ ದ್ವೇಷವನ್ನು ತೋರಿಸ್ತಾ ಇದೆ. ಸಹಕಾರ ಇದ್ದಿದ್ರೆ ಬಿಟ್ಬಿಟ್ಟಿರೋದು ಹೋಗ್ಲಿ ಅಂತ, ಸಹಕಾರ ಇಲ್ಲ ಅಂದ್ರೆ ದ್ವೇಷನೇ ಅರ್ಥ. ಸೊ ಇದು ಬರ್ಲಿನ್ ದಿಗ್ಬಂಧನ, ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಈ ಬರ್ಲಿನ್ ದಿಗ್ಬಂಧನವನ್ನು ತೆಗೆದು ಹಾಕಲಾಯಿತು. ಆದರೆ ಅದು ಆಮೇಲೆ ಸರಿ ಹೋಗ್ಲಿಲ್ಲ. ಪಶ್ಚಿಮ ಜರ್ಮನಿ ಅಥವಾ ರಷ್ಯಾ ಏನ್ ಮಾಡ್ತು ಅಂದ್ರೆ, ಪೂರ್ವ ಜರ್ಮನಿ, ರಷ್ಯಾ ಏನ್ ಮಾಡ್ತು ಅಂದ್ರೆ ಆ ಬರ್ಲಿನ್ ನಗರದ ಮಧ್ಯ ಗೋಡೆನೇ ಕಟ್ಟಿಬಿಡ್ತು. ಫ್ರೀ ಇದ್ರು ತಾನೇ ಜನ ಹೋಗೋದು, ಸರಕು ಸಾಗಾಣಿಕೆ ಹೋಗೋದು ಅಂತ ಹೇಳಿ ಗೋಡೆನೇ ಕಟ್ಟಿಬಿಟ್ರು. ಬರ್ಲಿನ್ ಗೋಡೆ ಅಂತ ಕರಿತೀವಿ. ನಗರದ ಮಧ್ಯೆ ದೊಡ್ಡ ಗೋಡೆ ಕಟ್ಟಿಬಿಟ್ರು. ಇವತ್ತಿದೆಯಾ ಗೋಡೆ? ಅದು ಯೋಚನೆ ಮಾಡಿ, ಆಮೇಲೆ ಬರ್ತೀನಿ. ಸೊ ಇದು ಬರ್ಲಿನ್ ದಿಗ್ಬಂಧನದ ಒಂದು ಘಟನೆ. ನೆಕ್ಸ್ಟ್ ಒನ್, ಬಹುಶಃ ಕೊನೆಯ ಒಂದು ಘಟನೆ ಈ ಮೊದಲನೆಯ ಹಂತದಲ್ಲಿ, ಕೊರಿಯಾ ಯುದ್ಧ. ಓಕೆ, ದ್ವಿತೀಯ ಮಹಾಯುದ್ಧ ನಂತರ ಜಪಾನಿನ ಅಧೀನದಲ್ಲಿದ್ದಂತಹ ಕೊರಿಯಾವನ್ನು ಈ ಗೆದ್ದ ರಾಷ್ಟ್ರಗಳು ವಶಪಡಿಸಿಕೊಂಡು, ಎಲ್ಲೋದ್ರೂ ಇದೇ ಚಿಂತೆ. ಕೊರಿಯಾ ಜಪಾನಿನ ಅಧೀನದಲ್ಲಿತ್ತು. ಈ ಗೆದ್ದ ದೇಶಗಳು ಅಂದ್ರೆ ಯಾವುವು? ಸೋವಿಯತ್ ಒಕ್ಕೂಟ, ರಷ್ಯಾ, ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ಇವೆಲ್ಲ ಸೇರಿ ಕೊರಿಯಾವನ್ನು ಸ್ವತಂತ್ರಗೊಳಿಸಿದವು ಜಪಾನ್ನಿಂದ. ಸ್ವತಂತ್ರಗೊಂಡ ಮೇಲೆ ಕೊರಿಯಾವನ್ನು 2 ಭಾಗಗಳಾಗಿ ವಿಭಜನೆ ಮಾಡಿರು. ಎಲ್ಲೋದ್ರೂ ಇದೆ. ಜೊತೆಗೆ ಹೋಗೋಣ, ಒಂದೇ ದೇಶ ಇರಲಿ, ಇಲ್ಲ, ಯಾಕೆಂದ್ರೆ ಇಲ್ಲ. ಓಕೆ, ಸೊ ಕೊರಿಯಾವನ್ನು 2 ಭಾಗ ಮಾಡಿರು. ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ಅಂತ ಹೇಳ್ಬಿಟ್ಟು 2 ಭಾಗ ಮಾಡಿರು. ಆ 38ನೇ ಪ್ಯಾರಲಲ್ ಲೈನ್ಗೆ ಡಿವೈಡ್ ಮಾಡಿ ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ. ಇಲ್ಲೂ ಅಷ್ಟೇ, ಉತ್ತರ ಕೊರಿಯಾದಲ್ಲಿ ಕಮ್ಯುನಿಸ್ಟ್ ಪ್ರಭಾವ, ಕಮ್ಯುನಿಸ್ಟ್ ಸರ್ಕಾರ, ರಷ್ಯಾದ ಪ್ರಭಾವ. ದಕ್ಷಿಣ ಕೊರಿಯಾದಲ್ಲಿ ಅಮೆರಿಕದ ಪ್ರಭಾವ, ಪ್ರಜಾಪ್ರಭುತ್ವ ಬಣದ ಪ್ರಭಾವ. ಅರ್ಥವಾಯ್ತಾ? ಸೊ ಹೀಗೆ 2 ದೇಶಗಳಾಗಿ ವಿಭಜನೆಯಾದವು. ಆದ್ರೆ 1950 ಜನವರಿ 25ರಂದು ಉತ್ತರ ಕೊರಿಯಾ ರಷ್ಯಾದ ಪ್ರಭಾವದಿಂದ ಏನ್ ಮಾಡ್ತು ಅಂದ್ರೆ ದಕ್ಷಿಣ ಕೊರಿಯಾದ ಮೇಲೆ ಆಕ್ರಮಣ ಮಾಡಿಬಿಡ್ತು. ಅದನ್ನು ವಶಪಡಿಸಿಕೊಂಡ್ಬಿಟ್ಟು ನಮ್ಮ ಜೊತೆ ಸೇರಿಸ್ಕೊಂಡ್ಬಿಡೋಣ, ಅದು ಅಮೆರಿಕಾದ ಅಧೀನದಲ್ಲಿದೆ ಅಲ್ವಾ, ಪ್ರಜಾಪ್ರಭುತ್ವ ಇದೆ ಅಲ್ವಾ, ಬೇಡ, ನಮ್ಮ ಜೊತೆಗೆ ಸೇರಿಸ್ಕೊಂಡು ನಮ್ದೇ ದೊಡ್ಡ ದೇಶ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಆಕ್ರಮಣ ಮಾಡಿಬಿಡ್ತು.
ಅದಕ್ಕೆ ರಷ್ಯಾದ ಬೆಂಬಲ ಇತ್ತು, ಪರೋಕ್ಷವಾಗಿ ರಷ್ಯಾದ ಬೆಂಬಲ, ಹಣಕಾಸು, ಸೈನ್ಯ ಎಲ್ಲವನ್ನೂ ರಷ್ಯಾ ಕೊಡ್ತಾ ಇತ್ತು. ಯಾವಾಗ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಮೇಲೆ ದಾಳಿ ಮಾಡ್ತು, ಆಗ ದಕ್ಷಿಣ ಕೊರಿಯಾ ಪಾಪ ಬೇರೆ ದಾರಿ ಇಲ್ಲದೆ ಅಮೆರಿಕದ ಸಹಾಯ ಬೇಡ್ತು. ಯಾಕೆಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ, ಅಮೆರಿಕದ ಪ್ರಭಾವ ಇತ್ತು, ಅದರ ಸ್ನೇಹಿತ. ಹಾಗಾಗಿ ಅಮೆರಿಕದ ಸಹಾಯ ಬೇಡ್ತು. ಅಮೆರಿಕ ಸಹಾಯ ಮಾಡೋಕೆ ಮುಂದೆ ಬಂತು. ಆಗ ಇನ್ನೆಲ್ಲಿ ಯುದ್ಧ ನಡೀತಾ ಇದೆ, ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ನಡುವೆ ಯುದ್ಧ ನಡೀತಾ ಇದೆ, ಆಗ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯನ್ನು ವಹಿಸಿ ತನ್ನ ಸೈನ್ಯವನ್ನು, ವಿಶ್ವಸಂಸ್ಥೆಯ ಸೈನ್ಯವನ್ನು ಕಳುಹಿಸಿ, ಮೆಕಾರ್ಥರ್ ಎನ್ನುವವನ ನೇತೃತ್ವದಲ್ಲಿ ವಿಶ್ವಸಂಸ್ಥೆಯ ಸೈನ್ಯವನ್ನು ಕಳುಹಿಸಿ ಉತ್ತರ ಕೊರಿಯಾದ ಆಕ್ರಮಣವನ್ನು ತಡೆಗಟ್ಟಲಾಯಿತು. ಮಾತುಕತೆಗಳಾದೋ, ಯುದ್ಧ ನಿಲ್ಲಿಸೋಕೆ ಕಟ್ಟಾಜ್ಞೆಯನ್ನು ನೀಡಲಾಯಿತು. ಇದರಿಂದ ರಷ್ಯಾಗೆ ತೀವ್ರವಾದ ಮುಖಭಂಗ ಆಯಿತು. ಓಕೆ, ಮಾತುಕತೆಯ ನಂತರ ಕೊನೆಗೆ ಆಗಲೇ 50ರ ಕೊನೆಯಲ್ಲಿ ಯುದ್ಧ ವಿರಾಮ ಘೋಷಣೆ ಮಾಡಲಾಗಿತ್ತು. ಕೊನೆಗೆ ಮಾತುಕತೆಗಳು ನಡೆದು ದೀರ್ಘವಾಗಿ 1953ರಲ್ಲಿ ಶಾಂತಿ ಒಪ್ಪಂದವಾಯಿತು. ಶಾಂತಿ ಒಪ್ಪಂದದ ಪ್ರಕಾರ ಶಾಶ್ವತವಾಗಿ ಯುದ್ಧವನ್ನು ನಿಲ್ಲಿಸಲಾಯಿತು. ಆದರೆ ಇದರಿಂದ ಸೋವಿಯತ್ ರಷ್ಯಾಗೆ ಮುಖಭಂಗ ಆಯಿತು. ಅಂದರೆ ನೋಡಿ, ಅಮೆರಿಕ ಮತ್ತು ರಷ್ಯಾಗಳ ನಡುವಿನ ಈ ಒಂದು ವೈಷಮ್ಯ ಕೊರಿಯಾ ಯುದ್ಧವಾಗಿ ಪರಿಣಮಿಸಿತ್ತು. ಹಾಗಾದ್ರೆ ಎರಡು ನೇರವಾಗಿ ಯುದ್ಧ ಮಾಡಿವ ಸರ್? ಇಲ್ಲ, ಆದರೆ ಎರಡು ಪರೋಕ್ಷವಾಗಿ ಯುದ್ಧ ಇಲ್ಲಿ ಮಾಡಿದವು. ಸೊ ಎರಡು ಬೇರೆ ಯಾವ್ದೋ, ಉತ್ತರ ಕೊರಿಯಾ ಅದು ಉಳ್ಕೊಂತು, ದಕ್ಷಿಣ ಕೊರಿಯಾ ಹಾಗೆ ಉಳ್ಕೊಂತು. ಇವತ್ತಿಗೂ ಅವೆರಡು ಬೇರೆ ಬೇರೆನೇ ಇದ್ದಾವೆ. ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಬೇರೆ ಬೇರೆನೇ ಇದ್ದಾವೆ. ಓಕೆ, ಸೊ ಇದು ಒಂದು ಪ್ರಮುಖವಾದಂತಹ ಘಟನೆ. ಸೊ ಹೀಗೆ ಈ ಮೊದಲನೆಯ ಹಂತದಲ್ಲಿ ಈ ಕೆಲವು ಪ್ರಮುಖವಾದಂತಹ ಘಟನೆಗಳನ್ನು ನಾವು ಈ ಶೀತಲ ಸಮರದ ಬೆಳವಣಿಗೆಯಲ್ಲಿ ನಾವು ಕಾಣ್ತೇವೆ. ನಿಮ್ಗೆ 15 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಕೇಳಬಹುದು, ಶೀತಲ ಸಮರದ ಬೆಳವಣಿಗೆಯನ್ನು ವಿವರಿಸಿ ಅಂತ ಹೇಳಿಬಿಟ್ಟು. ಅವಾಗ ನೀವು ಈ 5 ಹಂತಗಳಲ್ಲಿ ಪ್ರಮುಖವಾದ ಘಟನೆಗಳನ್ನು ಮಾತ್ರ ಹೇಳಬೇಕಾಗುತ್ತೆ. ಸೊ ನಾನಿಲ್ಲಿ ಹೆಚ್ಚು ಕಡಿಮೆ ಒಂದು 10 ಘಟನೆಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ನೀವು ಅದರಲ್ಲಿ ಪ್ರಮುಖವಾದ ಘಟನೆಗಳನ್ನು ಜ್ಞಾಪಕ ಇಟ್ಕೊಂಡು ನೀವು ಅವನ್ನು ಬರಿತಾ ಹೋಗಬಹುದು. ಓಕೆ, ವಿ ವಿಲ್